ನಮಸ್ಕಾರ ವೀಕ್ಷಕರೇ, ಸಿರಿ ಡಾಕ್ಟರ್ಸ್ ಲೈವ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಮಧುಕಾಂತಿ. ವೀಕ್ಷಕರೇ, ವಯಸ್ಸಾಗ್ತಾ ಸಾಕಷ್ಟು ಜನಕ್ಕೆ ಮೊಣಕಾಲು ನೋವು ಕಾಣಿಸ್ಕೊಳ್ತಾನೆ ಇರುತ್ತೆ. ಇನ್ನು ಮೊಣಕಾಲು ನೋವು ಕಾಣಿಸ್ಕೊಂಡ ತಕ್ಷಣ ನಮಗೆ ಯಾವುದೇ ಕೆಲಸಗಳು ಮಾಡೋದಕ್ಕಾಗೋದಿಲ್ಲ. ಹಾಗಾದರೆ ಈ ಮೊಣಕಾಲು ನೋವು ಯಾಕೆ ಕಾಣಿಸ್ಕೊಳ್ಳುತ್ತೆ? ಇದಾದ ನಂತರ ಏನು ಟ್ರೀಟ್ಮೆಂಟನ್ನು ನಾವು ಪಡ್ಕೋಬೇಕಾಗತ್ತೆ? ಅಥವಾ ಮೊಣಕಾಲು ನೋವು ಅಂತ ತುಂಬ ಜನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಇದು ಎಷ್ಟು ಸರಿ? ಹಲವಾರು ತೈಲಗಳನ್ನ ಹಾಕೊಂಡು ಅಥವಾ ಅದೇ ರೀತಿಯಾಗಿ ಬಿಟ್ಬಿಡ್ತಾರೆ. ಈ ರೀತಿಯಾಗಿ ಮಾಡೋದ್ರಿಂದ ಏನೆಲ್ಲ ನೆಕ್ಸ್ಟ್ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಕಾಂಪ್ಲಿಕೇಶನ್ಸ್ ಆಗುತ್ತೆ, ಇವೆಲ್ಲವನ್ನು ಇವತ್ತಿನ ಡಾಕ್ಟರ್ಸ್ ಲೈವ್ನಲ್ಲಿ ನಾವು ಮಾತಾಡ್ತೀವಿ. ಇವೆಲ್ಲವನ್ನು ನಮಗೆ ತಿಳಿಸ್ಕೊಳ್ಳೋದಕ್ಕೆ ಬಹಳ ವಿಶೇಷವಾಗಿ ನಮ್ಮ ಜೊತೆಗೆ ಅಪೋಲೋ ಹಾಸ್ಪಿಟಲ್ಸ್ ಶೇಷಾದ್ರಿಪುರಂನ ಸೀನಿಯರ್ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಆ್ಯಂಡ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್ ಆಗಿರುವಂಥ ಡಾಕ್ಟರ್ ವಾಸುದೇವ್ ಪ್ರಭು ಸರ್ ಇದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಸ್, ಹಾಗೆ ವೀಕ್ಷಕರ, ಇವತ್ತಿನ ನಾವು ಕಾರ್ಯಕ್ರಮದಲ್ಲಿ ನಾನು ಹೇಳಿದಾಗೆ ಮೊಣಕಾಲು ನೋವು ಬಗ್ಗೆ ಸಾಕಷ್ಟು ಮಾಹಿತಿನ ಡಾಕ್ಟರ್ಸ್ ತಿಳಿಸ್ಕೊಡ್ತಾರೆ. ಹಾಗೆ ನೀವು ಕೂಡ ಕರೆ ಮಾಡ್ಬೋದು, ಡಾಕ್ಟರ್ ಹತ್ರ ಮಾತಾಡ್ಬೋದು. ಎಸ್ ಡಾಕ್ಟರ್, ಮೊದಲಿಗೆ ಮೊಣಕಾಲು ನೋವು ಬಗ್ಗೆ ಮಾತಾಡೋದಾದರೆ, ತುಂಬ ಜನಕ್ಕೆ ವಯಸ್ಸಾದ ನಂತರ ಫಸ್ಟ್ ಮೊಣಕಾಲು ನೋವು ಸ್ಟಾರ್ಟ್ ಆಗಿಬಿಟ್ರೆ ಅವರ ಎಲ್ಲ ಆ್ಯಕ್ಟಿವಿಟಿಗಳು ಸ್ಟಾಪ್ ಆಗಿಬಿಡುತ್ತೆ. ಯಾಕೆ ಮೊಣಕಾಲು ನೋವು ಬರುವಂಥದ್ದು? ಮೊಣಕಾಲು ನೋವು ಎರಡು ಮೇಜರ್ ಕಾರಣದಿಂದ ಬರುತ್ತೆ. ಒಂದು ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಇಲ್ಲ ಅಂದರೆ ವಯಸ್ಸಾಗ್ತಾ ಆಗೋದು ಸವಿಯೋದಕ್ಕೆ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಇದು ಮೇಜರ್ ಎರಡು ಕಾರಣ. ಸೊ ಏನಾಗುತ್ತೆ, ರುಮಟಾಯ್ಡ್ ಆರ್ಥ್ರೈಟಿಸ್ ಚಿಕ್ಕ ವಯಸ್ಸಲ್ಲೇ ಸ್ಟಾರ್ಟ್ ಆಗುತ್ತೆ, ವೆರಸ್ ಆಸ್ಟಿಯೋ ಆರ್ಥ್ರೈಟಿಸ್ ಸುಮಾರು 55 ಆದಮೇಲೆ ಶುರುವಾಗುತ್ತೆ. ಇನಿಷಿಯಲ್ ಸ್ಟೇಜಸ್ಸಲ್ಲಿ ವರ್ಷಕ್ಕೆ ಒಂದು 2-3 ದಿನ ಇಲ್ಲ 10 ದಿನ ನೋವಿರುತ್ತೆ. ಹೋಗ್ತಾ ಹೋಗ್ತಾ ದಿನ ನೋವು ಶುರುವಾಗುತ್ತೆ. ಯಾವಾಗ ನಮ್ಮ ಹತ್ರ ಅಂದರೆ ಆರ್ಥೋಪೆಡಿಕ್ ಸರ್ಜನ್ಸ್ ಹತ್ರ ಬರಬೇಕಾದ್ರೆ ಆಲ್ಮೋಸ್ಟ್ ಒಂದು ತಿಂಗಳಿಗೆ ಒಂದು 2-3 ದಿನ ನೋವಿದ್ದಾಗಲೇ ನಮ್ಮ ಹತ್ರ ಬರೋದು. ಅದ್ರ ಮುಂಚೆ ಎಲ್ಲ ಜನರಲ್ ಪ್ರಾಕ್ಟೀಷನರ್ಸು ಇಲ್ಲ ಹೋಮ್ ರೆಮಿಡೀಸ್ ಮಾಡ್ತಾಯಿರ್ತಾರೆ. ಸೊ ಹಾಗೆ ನಮ್ಮ ಈ ಆರ್ಥ್ರೈಟಿಸ್ ಅಂತ ಏನು ಹೇಳ್ತೀವಲ್ಲ, ಇಟ್ ಈಸ್ ಇನ್ವೇರಿಯಬ್ಲಿ ಏಜ್ ರಿಲೇಟೆಡ್ ನಮ್ಮ ಹತ್ರ ಬರೋರು. ಓಕೆ, ಹಾಗಾದರೆ ನೀವು ಹೇಳಿದ್ರೆ ಚಿಕ್ಕ ವಯಸ್ಸಲ್ಲಿ ಬರ್ಬೋದು ಅಂತ. ಹೌದು. ಹಾಗಾದರೆ ಈ ಚಿಕ್ಕ ವಯಸ್ಸಲ್ಲಿ ಅಂದರೆ ಯಾವ ಒಂದು ಏಜ್ ಗ್ರೂಪ್ನವ್ರಿಗೆ ಈ ಮೊಣಕಾಲು ನೋವು ಕಾಮನ್ ಇರ್ಬೋದು? ಹಾಗಾದರೆ ಚಿಕ್ಕ ಏಜ್ ಗ್ರೂಪ್ ಅಂತ ಹೇಳಿದ್ರೆ ಅಲ್ಲಿ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಲ್ಲ, ಅದು ವಾಯು, ನಮ್ಮ ಕನ್ನಡದಲ್ಲಿ ನಾವು ಜನರಲಿ ಹೇಳೋದು ವಾಯು ಇಲ್ಲ. ಸೊ ಹಾಗೆ ಅಂಥವ್ರಿಗೆ ಬೇಗನೆ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಸುಮಾರು 30-35 ವಯಸ್ಸಲ್ಲೇ ಇರುತ್ತೆ. ನೋವು ಜಾಸ್ತಿ ಆಗುತ್ತೆ, ಅಂಗವಿಕಲತೆಯೂ ಜಾಸ್ತಿ ಆಗುತ್ತೆ ಅವ್ರಿಗೆ. ಸೊ ಆಗ ಅವ್ರು ಚಿಕ್ಕ ವಯಸ್ಸಲ್ಲೇ ಬರ್ತಾರೆ ಆಪ್ರೇಷನ್ಗೆ. ಹಾಗಾದರೆ ಈಗ ಈ ಎಲ್ಲ ಕಾರಣಗಳನ್ನು ತಿಳಿಸ್ಕೊಟ್ರಿ. ಯಾವ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ ಮೊಣಕಾಲು ನೋವು ಬಿಟ್ಟು ಈ ರೀತಿಯಾಗಿ ಮಂಡಿ ಸವಿತಾ ಆಗ್ತಾಯಿದೆ ಅಥವಾ ನಮಗೆ ಆರ್ಥ್ರೈಟಿಸ್ ಬಂದಿದೆ ಅಂತ ಗೊತ್ತಾಗಬೇಕಂದ್ರೆ ಏನೆಲ್ಲ ಸಿಂಪ್ಟಮ್ಸ್ ಇರುತ್ತೆ? ರುಮಟಾಯ್ಡ್ ಆರ್ಥ್ರೈಟಿಸಲ್ಲಿ ಬೇರೆ ಬೇರೆ ಬೆರಳುಗಳು ನೋವುಗಳು ಕಾಣಿಸ್ಕೊಳ್ತವೆ. ಅಂದರೆ ಕೈ ಬೆರಳು, ಕಾಲು ಬೆರಳಲ್ಲೂ ನೋವಿರುತ್ತೆ. ಸಹಜವಾಗಿ ಬೆಳಿಗ್ಗೆ ಸುಮಾರು 10-10:30 ತನಕ ಆ ನೋವಿರುತ್ತೆ. ಅಂದರೆ ಸೂರ್ಯ ಚೆನ್ನಾಗಿ ಮೇಲೆ ಬರೋ ತನಕ ನೋವಿರುತ್ತೆ ಅಂತ ಹೇಳ್ತೇವೆ. ಆಮೇಲೆ ಮಲ್ಟಿಪಲ್ ಜಾಯಿಂಟ್ ಪೇನ್ಸ್, ಅದು ಕ್ರೂಷಲ್. ಲಾಂಗರ್ ಪೀರಿಯಡ್ ಆಫ್ ಜಾಯಿಂಟ್ ಪೇನ್ಸ್ ಅಂದರೆ ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ಇಟ್ಸ್ ಓನ್ಲಿ ಅಬೌಟ್ 10-15 ಮಿನಿಟ್ಸ್. ಎದ್ದು ಕೂಡಲೇ ಒಂದು 10-15 ನಿಮಿಷ ನೋವಿರುತ್ತೆ, ಆಮೇಲೆ ಕಮ್ಮಿ ಆಗ್ತಾ ಬರುತ್ತೆ. ವೆರಸ್ ಇನ್ ರುಮಟಾಯ್ಡ್ ಆರ್ಥ್ರೈಟಿಸ್ ಪ್ರೊಲಾಂಗ್ಡ್ ಟೇಕ್ ಸಮ್ ಟೈಮ್ ಟು ಬಿಕಮ್ ಆಲ್ ರೈಟ್. ಸೊ ಸುಸ್ತು ಅಂದರೆ ಏನು ಬೇಡ, ಎಲ್ಲ ಕಡೆ ಮೈ ನೋವು, ಬೆನ್ನು ನೋವ್ತಾ ಇರುತ್ತೆ, ಭುಜ ನೋವ್ತಾ ಇರುತ್ತೆ, ಕೈ ಬೆರಳು ಅಂದರೆ ಆಗ ರುಮಟಾಯ್ಡ್ ಆರ್ಥ್ರೈಟಿಸು. ಇಲ್ಲ ಬೇರೆ ಬೇರೆ ಥರ ಆರ್ಥ್ರೈಟಿಸ್ಗಳಿದೆ, ಸಿರೋ ನೆಗೆಟಿವ್ ಆರ್ಥ್ರೈಟಿಸ್, ಅವೆಲ್ಲ ಚೆಕ್ ಮಾಡಿಸ್ಬೇಕಾಗತ್ತೆ. ಹಾಗಾದರೆ ನೀವು ಸಾಕಷ್ಟು ಪೇಷಂಟ್ಸ್ಗಳನ್ನು ನೋಡಿರ್ತೀರ. ತುಂಬ ಜನ ಮೊಣಕಾಲು ನೋವು ಅಂತ ಬಂದ ನಂತರ ಅದು ತುಂಬ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಮೊಣಕಾಲು ನೋವು ಅಂದರೆ ಇರಲಿ ಪರವಾಗಿಲ್ಲ, ನೀವೇ ಹೇಳಿದ್ರಿ ಒಂದು ತಿಂಗಳಿಗೆ 2-3 ದಿನ ಇದ್ದರೆ ಮಾತ್ರ ಬರೋದು ಅಂತ. ಸೊ ಕಾಣಿಸ್ಕೊಂಡ ತಕ್ಷಣ ಯಾರೂ ಬರೋದಿಲ್ಲ. ಸೊ ಅದೇ ರೀತಿ ನೆಗ್ಲೆಕ್ಟ್ ಮಾಡಿದ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ? ಅಂದರೆ ಏನಾಗುತ್ತೆ, ಅವ್ರಿಗೆ ಅರ್ಥ ಆಗಲ್ಲ ಅದು ಸವಿಯಕ್ಕೆ ಶುರುವಾಗಿದೆ ಅಂತ. ಇಟ್ ಈಸ್ ಮೋರ್ ಬಿಕಾಸ್ ಅಂದರೆ ಒಂದು ಚೂರು ನೋವು ಬಂತು ಹೋಯ್ತು, ಅಯ್ಯೋ ಏನೋ ಹತ್ತಿದ ಸ್ಟೆಪ್ಸ್ ಹತ್ತಿದೆ ಇಳಿದೆ ಅದರಿಂದ ನೋವು ಬಂತು ಅಂತ ಹೇಳ್ಬಿಟ್ಟು ಸಹಜ ಅದು. ಯಾರೇ ಆದ್ರೂ ಸ್ವಲ್ಪ ನೋವು ಸ್ಟಾರ್ಟ್ ಆದ್ಕೊಳ್ಳಿ ಯಾರೂ ನಮ್ಮ ಹತ್ರ ಬರಲ್ಲ. ಬರಬೇಕು ಅಂತ ಹೇಳಿದ್ರೆ ಇಟ್ ಮಸ್ಟ್ ಬಿ ಇನ್ಕೆಪಾಸಿಟೇಟಿಂಗ್, ಅಂದರೆ ಅವ್ರಿಗೆ ಕಷ್ಟ ಆಗ್ತಿದೆ ದಿನನಿತ್ಯದ ಕೆಲಸ ಮಾಡಲಿಕ್ಕೆ, ಆವಾಗ ಆರ್ಥೋಪೆಡಿಕ್ ಸರ್ಜನ್ ಹತ್ರ ಬರ್ತಾರೆ. ಇಲ್ಲಾಂದರೆ ಜನರಲಿ ಅವ್ರು ಹೋಗೋದು ಅವ್ರು ಫಸ್ಟ್ ಪ್ರೈಮರಿ ಕೇರ್ ಫಿಸಿಷಿಯನ್ ಅಂದರೆ GP ಹತ್ರ. ಸೊ ಅಲ್ಲಿ ಹೋಗ್ಬಿಟ್ಟು ಏನೋ ಮದ್ದು ಇಲ್ಲ ಏನಾದರೂ ಒಂದು ಜೆಲ್ಲು ಬರ್ಸ್ಕೊಂಬಿಟ್ಟು ಹಚ್ಕೊಂಬಿಟ್ಟು ಬಿಸಿನೀರು ಶಾಖ ಕೊಡೋದು ಇವೆಲ್ಲ ಮಾಡ್ತಾ ಇರ್ತಾರೆ. ಹೋಗ್ತಾ ಹೋಗ್ತಾ ಯಾವಾಗ ನೋವು ಜಾಸ್ತಿ ಆಗುತ್ತೆ, ಇಲ್ಲ ಸ್ವಲ್ಪ ಏನೋ ನೋಡಬೇಕು ಅಂದಾಗ ಅವ್ರು ನಮ್ಮ ಹತ್ರ ಬರ್ತಾರೆ. ಆಗ ಎಸ್ ಸರ್, ನೀವು ಹೇಳಿದ್ರಿ ಜನರಲ್ಲಾಗಿ ಮಾತ್ರೆ ತೊಗೊಳ್ಳೋದು ಅಥವಾ ಏನೋ ಒಂದು ಮಾಡಿಕೊಂಡು ಸರಿ ಮಾಡ್ಕೊಳ್ಬಿಡ್ತಾರೆ ಅಂತ. ಈ ರೀತಿಯಾಗಿ ತಗೊಂಡು ನೆಕ್ಸ್ಟ್ ಕಾಂಪ್ಲಿಕೇಶನ್ಸ್ ಏನಾದರೂ ಆಗುತ್ತಾ?
ನಮ್ಮಲ್ಲಿ ಇಂಡಿಯಾದಲ್ಲಿ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಆಫ್ ಕಿಡ್ನಿ ಫೇಲ್ಯೂರ್ ಈಸ್ ಅನ್ರೆಸ್ಟ್ರಿಕ್ಟೆಡ್ ಯೂಸ್ ಆಫ್ ಪೇನ್ ಕಿಲ್ಲರ್ಸ್. ಓಕೆ. ಸೊ ಏನಾಗುತ್ತೆ, ನಾವು ಪೇನ್ ಕಿಲ್ಲರ್ಸ್ 5 ದಿನ 10 ದಿನ ಬರಿತೇವೆ. ಅವ್ರು ಅದೇ ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡ್ಬಿಟ್ಟು ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ಆ ನೋವು ಕಮ್ಮಿ ಆಗುತ್ತಲ್ಲ, 10 ದಿನ ಇದು 20 ದಿನ ಆಗುತ್ತೆ, 20 ದಿನ 30 ಆಗುತ್ತೆ. ಯಾವಾಗ ವೆನ್ ವಿ ಟೇಕ್ ಪೇನ್ ಕಿಲ್ಲರ್ಸ್ ವಿದೌಟ್ ಪ್ರಾಪರ್ ಗೈಡೆನ್ಸ್ ವಿ ಲೀಡ್ ಇನ್ ಟು ಟ್ರಬಲ್ and get into kidney problems. The other commonest side effect of painkillers is gastritis. So gastritis and kidney failures are the 2 common problems of painkillers which are taken unrestricted. Even regular painkiller ತಗೊಂಡ್ರೆ ಎಷ್ಟೋ ಸಲ ನಾವು ಅದ್ರ ಜೊತೆ ಒಂದು ಹೊಟ್ಟೆ ಉರಿ ಆಗದೆ ಇರೋಂಗೆ we will give one medicine. But when we take it unrestricted, it's even more problematic. ಹೌದು ಹೌದು. So this is the biggest problem for us. ಯಾರೋ ಹೇಳಿದ್ರು ಆ ಮಾತ್ರೆ ತಗೊಳ್ಳೋದು ತುಂಬ ಚೆನ್ನಾಗಿದೆ, ಆಯಿತು ತಗೊಂಡ್ವಿ. ಇಲ್ಲ ಇದು ಇದು ಯಾವುದು ಈ ಫಾರ್ಮ್ ಆಫ್ ಮೆಡಿಸಿನ್ ತಗೊಳ್ಳಿ ಮಾಡ್ತೀವಿ. ಬಟ್ ವಿ ಡೋಂಟ್ ವಾಂಟ್ ಟು ಸಿ ಅ ಡಾಕ್ಟರ್, ವಿ ವಾಂಟ್ ಟು ಅವಾಯ್ಡ್ ಇಟ್. ಇಟ್ಸ್ ನಾಟ್ ಅ ಗುಡ್ ಫೀಲಿಂಗ್ ಅಲ್ವಾ, ಅದಕ್ಕೆ ವಿ ವಾಂಟ್ ಟು ಅವಾಯ್ಡ್ ಇಟ್. ಓಕೆ ಸರ್, ಹಾಗಾದರೆ ಯಾವ ಕೆಲಸ ಮಾಡೋರಲ್ಲಿ ಯೂಶ್ವಲಿ ತುಂಬ ನಿಂತ್ಕೊಂಡಿರೋರು ಅಥವಾ ತುಂಬ ಯಾವ ಕೆಲಸ ಮಾಡೋರಲ್ಲಿ ಈ ನೋವು ಮಂಡಿ ನೋವು ಕಾಣಿಸ್ಕೊಳ್ಳುತ್ತೆ ಅಂತ? ಯಾವ ಕೆಲಸ ಅಂತ ಹೇಳೋದು ಕಷ್ಟ, ಬಟ್ ಸರ್ಟನ್ ಜಾಬ್ ಡಿಸ್ಕ್ರಿಪ್ಷನ್ಸ್ ಹ್ಯಾವ್ ಗಾಟ್ ಅ ಹೈಯರ್ ರೇಟ್ ಆಫ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ವೇರ್ ಎವರ್ ದೇ ಆರ್ ಯೂಸಿಂಗ್ ಎ ಡ್ರಿಲ್ಲಿಂಗ್ ಮಷೀನ್ ಆರ್ ವೇರ್ ಎವರ್ ದೇರ್ ಇಸ್ ಅ ವೈಬ್ರೇಷನ್ ಕಮಿಂಗ್ ಟು ದ ಬಾಡಿ, ದ ರೇಟ್ಸ್ ಆಫ್ ಆರ್ಥ್ರೈಟಿಸ್ ಆರ್ ನೋನ್ ಟು ಬಿ ಹೈಯರ್. ಒಂದು ಅದರ್ ಥಿಂಗ್ ಇಸ್ ಅದರ್ ಕಾಮನೆಸ್ಟ್ ಇಸ್ ಸೆಡೆಂಟ್ರಿ ಲೈಫ್ ಸ್ಟೈಲ್. ಆ್ಯಕ್ಚುಲಿ ಕೆಲಸ ಮಾಡೋರಲ್ಲ, ಯಾರು ಕೆಲಸ ಮಾಡಲ್ವೋ ಅವರಲ್ಲಿ ಮೋರ್ ಕಾಮನ್. ಯಾಕಂದರೆ ಮಸಲ್ಸ್ಗೆ ವರ್ಕ್ ಆಗ್ತಿಲ್ಲ. ಎವ್ರಿ ಜಾಯಿಂಟ್ ಲುಬ್ರಿಕೇಶನ್ ಆಫ್ ದ ಜಾಯಿಂಟ್ ಟೇಕ್ಸ್ ಪ್ಲೇಸ್ ಬಿಕಾಸ್ ಆಫ್ ದ ಬ್ಲಡ್ ಸಪ್ಲೈ ಇನ್ಕ್ರೀಸ್. ಅಂದರೆ ಮೂಳೆ ತುದಿಲಿ ನಾವೇನು ಕಾರ್ಟಿಲೇಜ್ ಅಂತ ಏನು ಹೇಳ್ತೀವಲ್ಲ, ಅದಕ್ಕೆ ಡೈರೆಕ್ಟ್ ಬ್ಲಡ್ ಸಪ್ಲೈ ಇಲ್ಲ. ಅದಕ್ಕೆ ಬರೋದು ಬ್ಲಡ್ ಸಪ್ಲೈ ಫ್ರಮ್ ದ ಬೋನ್. ಆ ಬೋನ್ಗೆ ಮಸಲ್ ಅಟ್ಯಾಚ್ ಆಗಿರುತ್ತೆ. ಸೊ ನಾವು ಯಾವಾಗ ಎಕ್ಸಸೈಸ್ ಜಾಸ್ತಿ ಮಾಡ್ತೀವೋ ಆ ಬೋನ್ಗೆ ರಕ್ತ ಚಲಾವಣೆ ಜಾಸ್ತಿ ಆಗುತ್ತೆ. ಆ ರಕ್ತ ಚಲಾವಣೆ ಜಾಸ್ತಿ ಆದರೆ ಅದು ಅಲ್ಲಿಂದ ಕಾರ್ಟಿಲೇಜ್ಗೆ ಹೋಗುತ್ತೆ. So nutrition for the cartilage is from the exercise what we do, not from lack of exercise. So sedentary lifestyle ಇರೋರಿಗೆ ಬೇಗನೆ ಆರ್ಥ್ರೈಟಿಸ್ ಬರುತ್ತೆ, ಆಸ್ಟಿಯೋಆರ್ಥ್ರೈಟಿಸ್. ಓಕೆ ಸರ್, ಹಿಂದಿನ ಕಾಲದಲ್ಲೆಲ್ಲ ತುಂಬ ಹೇಳಿದ್ರೆ ಒಂದು 60 ವರ್ಷ ದಾಟಿದ ನಂತರ ಕಾಲು ನೋವು ಅಂತ ಹೇಳೋರು, 70 ವರ್ಷ ದಾಟಿದ ನಂತರ ಕಾಲು ನೋವು ಅಂತ ಹೇಳೋರು. ಈಗ 50 ದಾಟಿದ ನಂತರನೇ ಅವರಿಗೆ ತುಂಬ ಓಡಾಡಲಿಕ್ಕೂ ಆಗೋದಿಲ್ಲ, ಕೂತಲ್ಲೇ ಕೂತಿರ್ಬೇಕಾಗತ್ತೆ. ಇದು ಯಾಕೆ ಸರ್, ಯಾಕೆ ಈ ಚೇಂಜ್ ಯಾಕೆ ಆಗ್ತಾ ಇದೆ? ಈಗಷ್ಟೇ ಹೇಳಿದ್ದಲ್ಲ, ಅವರ್ ಸೆಡೆಂಟ್ರಿ ಲೈಫ್ ಸ್ಟೈಲ್. ನಾನು ಇಲ್ಲಿಂದ ಮಾರ್ಕೆಟ್ಗೆ ಹೋಗ್ಬೇಕಾ, ನಾನು ನಡೆಯಲ್ಲ, ಅದ್ರ ಬದಲು ಒಂದು 2 ವೀಲರ್ ಇಟ್ಕೊಂಡು ಹೋಗ್ತೀನಿ. ಹೌದಾ ಅಲ್ವಾ? ಈಗ ನಮ್ಮ ಮೊದಲೆಲ್ಲ ನಾವು ಚಿಕ್ಕವರು ಇರಬೇಕಾದ್ರೂ ಆಟೋ ವಾಸ್ ನಾಟ್ ಈಸಿಲಿ ಅವೈಲಬಲ್. ಆಗ ಕೆಲವು ಕಡೆ ಟಾಂಗ ಇರ್ತದೆ, ಕೆಲವು ಕಡೆ ಟಾಂಗ ಇರಲಿಲ್ಲ. ಇಲ್ಲ, ಆಟೋ ವಾಸ್ ನಾಟ್ ಈಸಿಲಿ ಅವೈಲಬಲ್ ಆರ್ ನಾಟ್ ಅಫೋರ್ಡಬಲ್ ಆಲ್ಸೋ ಫಾರ್ ಮೆನಿ ಪೀಪಲ್. ಬಸ್ಗಳು ರೇರ್. ಸೊ ಆಗೇನಾಗಿತ್ತು, 1 to 2 kilometers ಪೀಪಲ್ ಯೂಸ್ ಟು ವಾಕ್. Most of the time 1 to 2 kilometers was always covered by walk rather than for anything. ಈಗೇನಾಗುತ್ತೆ, 1 to 2 kilometers we are going by some form of vehicle, either by 2-wheeler or a car. We go park it close to where we want and we take the. So ಈಗೇನಾಗ್ತಿದೆ, our body exercises are reducing, and more importantly our lifestyles have changed quite a bit. The work schedules are so long. ಅಂದರೆ ನಮಗೇನಾಗುತ್ತೆ, ಈಗ ವರ್ಕ್ ಆಲ್ಮೋಸ್ಟ್ ನಮಗೆ ಪರ್ ಡೇ ಎವ್ರಿಬಡಿ ಇಸ್ ವರ್ಕಿಂಗ್ ಅಟ್ಲೀಸ್ಟ್ 8 to 10 hours ವಿದೌಟ್ ಅ ಬ್ರೇಕ್. ಮೊದಲೆಲ್ಲ ಏನಾಗ್ತಿತ್ತು, ವಿ ಯೂಸ್ ಟು ವರ್ಕ್ ಫ್ರಮ್ 9 to 1, 1 to 1:30, 2 o'clock was a break in most of the offices. Again 2 to 5 or 6 days to work and 6 days to come home. ಈಗೇನಾಗ್ತಿದೆ, ದೇರ್ ಇಸ್ ನೋ ಟೈಮ್. 8 ಗಂಟೆ ಎದ್ದರೆ 8 ಗಂಟೆ ತನಕ ನಡೀತಾ ಇರುತ್ತೆ ಗಾಡಿ. ಸೊ ಆ ಆಫೀಸಲ್ಲಿ ಕೂತಿರ್ತೇವೆ ವಿನ ಅಲ್ಲೆಲ್ಲಿದೆ ಎಕ್ಸಸೈಸು? ದೇರ್ ಇಸ್ ನೋ ಇದು ಏನು ಹೇಳೋದು, ದೇರ್ ಇಸ್ ನೋ ಫಿಸಿಕಲ್ ಆ್ಯಕ್ಟಿವಿಟಿ. ಕರೆಕ್ಟ್. ಹಾಗಾಗಿ ವಿ ಆರ್ ಸೀಯಿಂಗ್ ಮೋರ್ ಆರ್ಥ್ರೈಟಿಸ್ ನಾವು. ಓಕೆ ಸರ್, ಈಗ ಮೊಣಕಾಲು ನೋವು ಅಂತ ನಾವೇನು ಮಾತಾಡ್ತಾ ಇದ್ದೀವಿ, ಇದು ವಾಸ್ಟ್ ಟಾಪಿಕ್, ಅಂದರೆ ಕಾಮನ್ ಟಾಪಿಕ್ ಆಗಿಬಿಟ್ಟಿದೆ. ಯಾರು ನೋಡಿದ್ರು ಕಾಲು ನೋಯ್ತಾ ಇದೆ, ಮೊಣಕಾಲು ನೋಯ್ತಾ ಇದೆ ಅನ್ನುವಂಥದ್ದು. ಸೊ ಹಾಗಾದರೆ ಇದಕ್ಕೆ ಏನು ಸೊಲ್ಯೂಷನ್ ಏನು ಸರ್? ಹಾಗಾದರೆ ಸೊಲ್ಯೂಷನ್ ಅಂತ ಹೇಳಿದ್ರೆ, ಈಗ ಡಿಪೆಂಡ್ಸ್ ಆನ್ ದ ಸ್ಟೇಜ್ ಆಫ್ ಆರ್ಥ್ರೈಟಿಸ್. ಈಗ ರುಮಟಾಯ್ಡ್ ಆರ್ಥ್ರೈಟಿಸ್ಗೆ ಬೇರೆ ಟ್ರೀಟ್ಮೆಂಟ್ಗಳೇ ಬೇರೆ ಇದೆ. ಅದಕ್ಕೆ ಇಟ್ಸ್ ಎ ಲಾಂಗ್ ಟಾಪಿಕ್ ಬೈ ಇಟ್ ಸೆಲ್ಫ್, ಆ್ಯಂಡ್ ಇಂಡಿವಿಜುವಲ್ ಪೇಷಂಟ್ ಒಂದೊಂದು ಥರ ಇರುತ್ತೆ. ಬಟ್ ವೆನ್ ವಿ ಟೇಕ್ ಇನ್ ಟರ್ಮ್ಸ್ ಆಫ್ ಆಸ್ಟಿಯೋಆರ್ಥ್ರೈಟಿಸ್, ಅದರಲ್ಲಿ
it is at early stages, just exercises and few medicines, not painkillers but other medicines, addict ಕೊಲಾಜನ್ ಪ್ರಾಡಕ್ಟ್ ಆಗಿರ್ಬೋದು, ಇಲ್ಲ ಗ್ಲೂಕೋಸಮಿನ್ ಆಗಿರ್ಬೋದು, ಆ ಥರ ಆಗುತ್ತೆ ಅರ್ಲಿ ಸ್ಟೇಜಸಲ್ಲಿ. ಇಲ್ಲ ಕೆಲವು ಜನಕ್ಕೆ ಸ್ವಲ್ಪ ಅಡ್ವಾನ್ಸ್ ಆಗುತ್ತೆ, ಒಂದೇ ಸೈಡ್ ಜಾಯಿಂಟ್ ಮಾತ್ರ ಸೌದೋಗಿದ್ರೆ ಅಂಥವ್ರಿಗೆ ವೆದರ್ ವಿ ಹ್ಯಾವ್ ಟು ಡೂ ಅನ್ ಆಸ್ಟಿಯೋಟಮಿ ಆರ್ ವಿ ಕ್ಯಾನ್ ಡೂ ಅ ಪಾರ್ಷಿಯಲ್ ರಿಪ್ಲೇಸ್ಮೆಂಟ್. ಇಲ್ಲ ಫುಲ್ ಸೌದೋಗಿದ್ರೆ ಮಂಡಿ ಚಿಪ್ಪೆ ಚೇಂಜ್ ಮಾಡಬೇಕಾಗತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ಈಚ್ ಪೇಷಂಟ್ ಟು ಪೇಷಂಟ್ ಅಟ್ ವಾಟ್ ಸ್ಟೇಜ್ ದೇ ಕಮ್ ಫಾರ್ ಕನ್ಸಲ್ಟೇಷನ್. ಎಸ್ ಸರ್, ತುಂಬ ಜನ ಸರ್ಜರಿ ಅಂದರೆ ಭಯ ಪಟ್ಕೊತಾರೆ ಸರ್. ಈ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂದರೆ ತುಂಬ ಭಯ ಅನ್ನುವಂಥದ್ದು ನಾವು ಕಾಮನಾಗಿ ಕೇಳಿದ್ದೀವಿ. ಯಾಕೆ ಅದು ಅಷ್ಟು ಭಯಂಕರವಾಗಿರುತ್ತಾ ಅಥವಾ ಯಾವ ರೀತಿಯಾಗಿರುತ್ತೆ ಈ ಸರ್ಜರೀಸು? ಎರಡು ಪ್ರಾಬ್ಲಮ್ ಇದೆ ಮೇಡಮ್. ಒಂದು, ಇಟ್ ಈಸ್ ದ ಎಕ್ಸ್ಪೆಕ್ಟೇಷನ್ ಆಫ್ ದ ಪೇಷಂಟ್. ಎಕ್ಸ್ಪೆಕ್ಟೇಷನ್ ಅಂದರೆ ದೇ ಥಿಂಕ್ ಕಿ ಇಟ್ ಈಸ್ ಲೈಕ್ ಒಂದ್ಸಲ ಸರ್ಜರಿ ಮಾಡಿದ್ಕೊಳ್ಳಿ ನೆಕ್ಸ್ಟ್ ಡೇನೇ ಫಸ್ಟ್ ಕ್ಲಾಸ್ ಆಗಿಬಿಟ್ಟು ಐ ವಿಲ್ ಬಿ ಏಬಲ್ ಟು ವಾಕ್. ಇಲ್ಲ, it takes at least 2 months to become completely all right. Even though whatever we claim, the pain for it to go off fully, ಅಂದರೆ ಆಪರೇಟಿವ್ ಪೇನ್ ಒಂದು 2 ವೀಕ್ಸಲ್ಲಿ ಅಬೌಟ್ 70% ನೋವು ಹೋಗುತ್ತೆ, ಬಟ್ ರಿಮೈನಿಂಗ್ 30% ಟೇಕ್ಸ್ ಅಬೌಟ್ 1.5 to 2 months to go. ಸೊ ಅದೇನಾಗುತ್ತೆ, ದಟ್ ಎಕ್ಸ್ಪೆಕ್ಟೇಷನ್ ವೆನ್ ವಿ ಡೋಂಟ್ ಮ್ಯಾಚ್, ಅದು ದೇ ಸ್ಟಾರ್ಟ್ ಟೆಲಿಂಗ್, ಅಯ್ಯೋ ನಾನು ಮಾಡಿಸ್ಕೊಂಡೆ, ಇನ್ನೂ ನಾನು ಸರಿಯಾಗಿಲ್ಲ. ಬಟ್ ಆಫ್ಟರ್ 2 to 3 months you ask the same person, they will be much more happier. So one is the expectation matching. Two, the fear of physiotherapy. ಅಯ್ಯೋ ಫಿಸಿಯೋಥೆರಪಿ ಅದೇ, ಬಿಕಾಸ್ ಅರ್ಲಿಯರ್ ಡೇಸ್ ದಟ್ ಫಿಯರ್ ವಾಸ್ ದರ್, ಅಯ್ಯೋ ನಾನು ಫಿಸಿಯೋ ಮಾಡಿಸ್ಕೊಂಡು ನೋವಾಗುತ್ತೆ ಅಂತ. ದಟ್ ಸ್ಲೋಲಿ ಈಗೆಲ್ಲ ಚೇಂಜ್ ಆಗ್ತಾ ಇದ್ದಾವೆ. ದ ವೇ ವಿ ಆರ್ ಅಪ್ರೋಚಿಂಗ್ ದ ಪೇಷಂಟ್, ಗಿವಿಂಗ್ ಬೆಟರ್ ಪೇಷಂಟ್ ಕೇರ್, ಬೆಟರ್ ಪೇಯ್ನ್ ಮ್ಯಾನೇಜ್ಮೆಂಟ್ ಈಸ್ ಚೇಂಜಿಂಗ್ ದ ವೇ ಪೀಪಲ್ ಆರ್ ಲುಕಿಂಗ್ ಅಟ್ ನೀ ರಿಪ್ಲೇಸ್ಮೆಂಟ್ಸ್. ಎಸ್ ಸರ್, ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬಗ್ಗೆ ಮಾತಾಡೋದಾದರೆ, ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅನ್ನುವಂಥದ್ದು ಯಾರಿಗೆ ಬೇಕಾಗುತ್ತೆ ಸರ್? ಯಾರಿಗೆ ಬೇಕು ಅಂತ ಹೇಳಿದ್ರೆ, ಒಂದು ಯಾರಿಗೆ ಡಿಫಾರ್ಮಿಟಿ ಜಾಸ್ತಿ ಆಗಿದೆ, ಅಂದರೆ ಸೌದೋಗ್ಬಿಟ್ಟು ಮಂಡಿ ಡಿಫಾರ್ಮಿಟಿ ಜಾಸ್ತಿ ಆಗಿರೋರಿಗೆ ಬೇಕಾಗತ್ತೆ. ಅದು ಡಿಫಾರ್ಮಿಟಿ ವಿತ್ ಪೇಯ್ನ್. ಎಷ್ಟೋ ಜನಕ್ಕೆ ಕಾಲು ಬೆಂಡೆ ಇರುತ್ತೆ, ಚಿಕ್ಕ ವಯಸ್ಸಿಂದನೂ ಈ ಬೆಂಡಿರೋದು, ಎಲ್ಲರಿಗೂ ಬೇಕಾಗಲ್ಲ. ಯಾವಾಗ ಡಿಫಾರ್ಮಿಟಿ ವಿತ್ ಪೇಯ್ನ್ ಬರುತ್ತೆ ಆವಾಗ ಸರ್ಜರಿ ಬೇಕಾಗತ್ತೆ. ಸೊ ವಿ ಹ್ಯಾವ್ ಟು ಐಡೆಂಟಿಫೈ ವಿಚ್ ಪೇಷಂಟ್. ಈಗ ಪೇಷಂಟ್ ವಿತ್ ಡಯಾಬಿಟೀಸ್ ಆರ್ ಹೈಪರ್ ಟೆನ್ಷನ್, ಶುಗರು ಇಲ್ಲಾಂದರೆ ಬಿ ಪಿ ಜಾಸ್ತಿ ಇರೋರಿಗೆ ಏನಾಗುತ್ತೆ, ಅವ್ರಿಗೆ ರೆಗ್ಯುಲರಾಗಿ ವಾಕಿಂಗ್ ಹೋಗಿಲ್ಲ ಅಂತ ಹೇಳಿದ್ರೆ ಬಿ ಪಿ ಕಂಟ್ರೋಲ್ ಬರೋಲ್ಲ, ಶುಗರ್ ಕಂಟ್ರೋಲ್ ಬರೋಲ್ಲ. ಸೊ ಅಂಥವ್ರಿಗೆ ವಿ ಟ್ರೈ ಟು ಟೆಲ್ ದ ಸರ್ಜರಿ ಲಿಟಲ್ ಮೋರ್ ಅರ್ಲಿಯರ್, so that they can get back to their normal routine and see that the other parameters are kept under control. So sugar control ಮಾಡೋಕ್ಕೆ ನಾವು ನಡಿಲೇಬೇಕಾಗತ್ತೆ. Without exercise the sugars won't come under control. So ಹಾಗಾಗಿ we try to push for knee replacement little earlier in patients with comorbidities. ಅದೇ with no comorbidity we try to push it a little further. ಅಂದರೆ ಎಕ್ಸಸೈಸ್ ಮಾಡಿ, ಮೆಡಿಸಿನ್ ತಗೊಳ್ಳಿ. ಎಕ್ಸಸೈಸ್ is the main thing by which we can postpone a knee replacement. So ಅದೇ ಇಟ್ ಡಿಪೆಂಡ್ಸ್ ಆನ್ ಈ ಪೇಷಂಟ್ ಟು ಪೇಷಂಟ್. ಎಸ್ ಸರ್, ಹಾಗಾದರೆ ಈ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡುವಂಥ ಸ್ಟೇಜಿಗೆ ಹೋಗಬೇಕಾದ್ರೆ ನೀವು ಹೇಳಿದ್ರೆ ಆಸ್ಟಿಯೋ ಆರ್ಥರೈಟಿಸ್, ಈ ಎಲ್ಲ ಸಮಸ್ಯೆಗಳು ಬರುವಂಥದ್ದು ಯಾಕೆ ಬರುತ್ತೆ ಸರ್? ಈ ಎಲ್ಲ ಸಮಸ್ಯೆಗಳು ಯಾವ ಕಾರಣಗಳಿಂದ ಬರ್ತಾ ಇದೆ ಅಪಾರ್ಟ್ ಫ್ರಮ್ ಲೈಫ್ ಸ್ಟೈಲ್? ಅದರ್ ಥಿಂಗ್ಸ್ ಆರ್ ಇಂಜುರಿ. ಈಗ ನಾವು ಸ್ಪೋರ್ಟ್ಸ್ ಆಡ್ತಾ ಇಂಜುರಿ ಆಗ್ಬೋದು, ಇಲ್ಲ ನಮ್ಮದು ಏನೋ ಒಂದು ಚಿಕ್ಕ ಪೆಟ್ಟಾಗಿರುತ್ತೆ, ಆಗ ನೋಡ್ಕೊಂಡಿರಲ್ಲ, ಸ್ಲೋಲಿ ಸವಿಯೋಕ್ಕೆ ಶುರು ಆಗುತ್ತೆ, ಗ್ರ್ಯಾಜುಲಿ ಪ್ರೋಗ್ರೆಸ್ ಆಗ್ಬಿಟ್ಟು ಆಗೋದು. ಇವು 2 more ಕಾಮನ್ ಕಾಸಸ್ ಆಫ್ ಆಸ್ಟಿಯೋಆರ್ಥರೈಟಿಸ್ ಇನ್ ಇದು. ಸೊ ಅದರಿಂದಾಗಿ ಆ್ಯಂಡ್ ಲ್ಯಾಕ್ ಆಫ್ ಎಕ್ಸಸೈಸ್, ಮೈಗೆ ಎಕ್ಸಸೈಸ್ ಇಲ್ಲಾಂದರೆ 100% ಬೇಗನೆ ಮಂಡಿ ಸವಿಯುತ್ತೆ. ಇದು ಕಾಮನೆಸ್ಟ್ ಕಾಸಸ್. ಎಸ್ ಸರ್, ಹಿಂದಿನ ಕಾಲದಲ್ಲೆಲ್ಲ ತುಂಬ ಎಕ್ಸಸೈಸ್ ಮಾಡೋರು ಮತ್ತು ತುಂಬ ಓಡಾಡೋರು, ಅವರಿಗೂ ಕೂಡ ಈಗ 60 ಆದಮೇಲೆ ಮೊಣಕಾಲು ನೋವನ್ನು ಎಲ್ಲ ಕಾಣಿಸ್ಕೊಳ್ತಾ ಇರುತ್ತೆ. ಅಂಥವರಿಗೆಲ್ಲ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಒಳ್ಳೆಯದಾ ಅಂತ? ಅದರಲ್ಲೂ ಯಾರಿಗೆ ಪೇಯ್ನ್ ಬಂದರೆ ಮಾತ್ರ ಸರ್ಜರಿ ಬೇಕಾಗತ್ತೆ. ಅಗೇನ್ ಐ ಟೋಲ್ಡ್, ಪೇಯ್ನ್ ಈಸ್ ದ ಕೀ ಡಿಸೈಡಿಂಗ್ ಫ್ಯಾಕ್ಟರ್ ಫಾರ್ ನೀ ರಿಪ್ಲೇಸ್ಮೆಂಟ್. ಈಗ ಮಂಡಿ ಎಕ್ಸ್ರೇ ತೆಗೆದ್ರೆ ಎಕ್ಸ್ರೇಲಿ ಸೌದಿರೋ ಥರ ಕಾಣಿಸಿ, ಬಟ್ ಪೇಷಂಟ್ 2 ಕಿಲೋಮೀಟರ್ ನಡೀತಾರೆ ಅಂತ ಹೇಳಿದ್ರೆ ಅವ್ರು ಮಂಡಿ ಚಿಪ್ ಚೇಂಜ್ ಮಾಡಿಸ್ಕೊಂಡ್ರು ದೇ ವೋಂಟ್ ಫೈಂಡ್ ದಟ್ ಮಚ್ ಆಫ್ ಎ ಬೆನಿಫಿಟ್. ಸೊ ಇಟ್ಸ್ ಅಗೇನ್ ಇಂಡಿವಿಜುವಲಿ ಬೇಸ್ಡ್ ಆಗಲ ಮಾತ್ರ ದಟ್ ವರ್ಕ್ಸ್. ಇಲ್ಲ ಅಂತ ಹೇಳಿದ್ರೆ ವಿ ಜಸ್ಟ್ ಬೈ ಆಸ್ಕಿಂಗ್ ಎ ಪೇಷಂಟ್ ಟು ಅಂಡರ್ಗೋ ನೀ ರಿಪ್ಲೇಸ್ಮೆಂಟ್ ಹ್ಯಾಸ್ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಸ್ ಆರ್ ಮಚ್ ಲೋವರ್.
ಸೊ ವಿ ಹ್ಯಾವ್ ಟು ಟೇಲರ್ ಮೇಡ್ ಅವರ್ ಸರ್ಜರಿ ಫಾರ್ ಇಂಡಿವಿಜುವಲ್ ಪೇಷಂಟ್ಸ್. ಓಕೆ, ಒಬ್ಬೊಬ್ಬರಿಗೂ ಕೂಡ ಅವರಿಗೆ ಏನು ಅವಶ್ಯಕತೆ ಇದೆ ಅದನ್ನು ನೋಡಿಕೊಂಡು ಸರ್ಜರಿ ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತಾರೆ. ಓಕೆ ಸರ್, ಹಾಗಾದರೆ ಇದಕ್ಕೆ ಏಜ್ ಲಿಮಿಟ್ ಏನಾದರೂ ಇದೆಯಾ? ಏಜ್ ಲಿಮಿಟ್ ಅಂತ ಇಲ್ಲಮ್ಮ. ಇಟ್ ಡಿಪೆಂಡ್ಸ್ ಆನ್ ದ ನೀಡ್ ಆಫ್ ದ ಪೇಷಂಟ್. ನೀಡ್ ಆಫ್ ದ ಪೇಷಂಟ್ ಅಂದರೆ ಕೆಲವು ಜನ ಈಗ 80 ಆದ್ರೂ ವೆರಿ ಆ್ಯಕ್ಟಿವ್, ಅವರು 3-4 ಕಿಲೋಮೀಟರ್ ನಡಿಬೇಕು, ಅವರು ಇಂಡಿಪೆಂಡೆಂಟಾಗಿರ್ತಾರೆ. ಅಂಥವ್ರಿಗೆ ಇಫ್ ದ ನೀ ಇಸ್ ಬ್ಯಾಡ್ ವಿ ಆಫರ್ ನೀ ಸರ್ಜರಿ. ಅದರ್ ಎಕ್ಸ್ಟ್ರೀಮ್ ಈಸ್ ಯಂಗರ್ ಏಜ್ ಗ್ರೂಪ್ ಪೀಪಲ್. ದಟ್ ಈಸ್ ವೇರ್ ದ ಪ್ರಾಬ್ಲಮ್ ಈಸ್. ಯಾಕೆಂತ ಹೇಳಿದ್ರೆ ಪರ್ಸನ್ಸ್ ಬಿಟ್ವೀನ್ 45 and 55, ಇಫ್ ದ ನೀ ಬಿಕಮ್ಸ್ ಬ್ಯಾಡ್ ದೆನ್ ವಿ ಆರ್ ಸ್ಟಕ್. ಯಾಕೆ ಅಂತ ಹೇಳಿದ್ರೆ ಎವ್ರಿ ರಿಪ್ಲೇಸ್ಮೆಂಟ್ ಹ್ಯಾಸ್ ಗಾಟ್ ಎ ಲೈಫ್ 15 to 20 years. ಸೊ ನಾವು ಏನಾಗುತ್ತೆ, ಇಫ್ ಅಟ್ 45 ಇಫ್ ಐ ಡೂ, ಅಟ್ 65 ದೇ ವಿಲ್ ರಿಕ್ವೈರ್ ಎ ರಿವಿಷನ್. 65 ಅಗೇನ್ ಒನ್ ಮೋರ್ ರಿವಿಷನ್ ಅಟ್ ಸೇ 75 or so. We have to plan our surgeries in the younger age group. Older age group, if they are fit, they can undergo surgery. There is no trouble. ಅದಕ್ಕೆ ನಾವು ಹೊಸ ಟೆಕ್ನಿಕಲ್ ಬರೋಕ್ಕೆ ಶುರುವಾಗಿದ್ದಾವೆ ಫಾರ್ ಆರ್ಥ್ರೈಟಿಸ್ ಆಫ್ ದ ನೀ ಇನ್ ಯಂಗರ್ ಏಜ್ ಗ್ರೂಪ್. ಓಕೆ ಸರ್, ಹಾಗಾದರೆ ಟೈಪ್ಸ್ ಆಫ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಯಾವೆಲ್ಲ ಟೈಪ್ಸ್ ಇದೆ ಈಗ ಅಂತ? ಟೈಪ್ಸ್ ಅಂದರೆ ಬೇಸಿಕಲಿ ಯೂನಿಕಾಂಡ್ಲರ್ ಅಂದರೆ ಒಂದು ಮಂಡಿಯಲ್ಲಿ 3 ಭಾಗ ಮಾಡ್ತೇವೆ. ಒಳಭಾಗ, ಹೊರಭಾಗ ಮತ್ತು ಈ ಮಂಡಿ ಚಿಪ್ಪು ಮತ್ತು ಅದ್ರ ಕೆಳಗೆ ಅಂದರೆ ಪಟಲೋಫಿಮರಲ್ ಅಂತ. ಇಂಡಿವಿಜುವಲಿ ವಿ ಕ್ಯಾನ್ ರೀಪ್ಲೇಸ್ ಐದರ್ ಆಫ್ ದೆಮ್ ಡಿಪೆಂಡಿಂಗ್ ಆನ್ ದ ನೀಡ್. ಅಂದರೆ ಒಳಭಾಗದ ಪಾರ್ಟೇ ಒಂದೇ, ಇಟ್ಸ್ ಕಾಲ್ಡ್ ಯೂನಿಕಾಂಡಲರ್ ನೀ ರಿಪ್ಲೇಸ್ಮೆಂಟ್. ರೆಗ್ಯುಲರಾಗಿ ನಾವೇನು ಕೇಳ್ತೀವಲ್ಲ, ಡೇ ಟು ಡೇ ಏನು ಕೇಳ್ತೀವಲ್ಲ, ಇಟ್ ಈಸ್ ರೆಗ್ಯುಲರ್ ಟೋಟಲ್ ನೀ ರಿಪ್ಲೇಸ್ಮೆಂಟ್. ಅದಕ್ಕೆ TKR ಅಂತ ಅದಕ್ಕೆ ಬರೆಯೋದು. ಇಂಡಿವಿಜುವಲ್ ಮಾಡಿದ್ರೆ UKR ಅಂತ ಬರೀತಾರೆ, ಯೂನಿಕಾಂಡಲರ್ ನೀ ರಿಪ್ಲೇಸ್ಮೆಂಟ್ ಅಂತ. ಸೊ ಇದು ಮೇಜರ್ 2 ಟೈಪ್ಸ್. ಎಸ್ ಡಾಕ್ಟರ್, ಸರ್ಜರಿ ಅಲ್ಲದೆ ಕೂಡ ನಾನ್ ಸರ್ಜಿಕಲ್ ಪ್ರೊಸೀಜರ್ಸ್ ಏನಾದರೂ ಇದೆಯಾ ಈ ಮೊಣಕಾಲು ನೋವು ಬಂದಂಥವ್ರಿಗೆ? ಡಿಪೆಂಡ್ಸ್ ಆನ್ ದ ಸ್ಟೇಜ್ ಆಫ್ ಆರ್ಥ್ರೈಟಿಸ್. ಸೊ ಅರ್ಲಿ ಸ್ಟೇಜಸ್ ಫಸ್ಟ್ ಆವಾಗಲೇ ಹೇಳ್ದಂಗೆ ಮಾತ್ರೆ ಮತ್ತು ಕೊಲಾಜನ್ ಪ್ರಾಡಕ್ಟ್ಸ್ ಕೊಡ್ತೀವಿ. ಬಟ್ ಈಗ ಹೊಸದು ಅಂದರೆ ಲಾಸ್ಟ್ 2-3 ಇಯರ್ಸಲ್ಲಿ ವಾಟ್ ಈಸ್ ಗೇನಿಂಗ್ ಪ್ರಾಮಿನೆನ್ಸ್ ಈಸ್ ಗಿವಿಂಗ್ ಆಫ್ PRP ಅಂತ ಹೇಳ್ತೀವಿ, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಅದೇನು ಮಾಡ್ತೀವಿ, ವಿ ಟೇಕ್ ಬ್ಲಡ್ ಫ್ರಮ್ ದ ಪೇಷಂಟ್ ಅಬೌಟ್ 30 to 50 ml, ವಿ ಸೆಂಟ್ರಿಫ್ಯೂಜ್ ಇಟ್, ಬರೀ ಪ್ಲೇಟ್ಲೆಟ್ ಅಂಶ ತೆಗಿತೇವೆ. ಅಬೌಟ್ 2 to 3 ml ಮಾತ್ರ ಪ್ಲೇಟ್ಲೆಟ್ ಅಂಶ ತೆಗೆದು ಅದನ್ನು ಮಂಡಿ ಒಳಗೆ ಹಾಕ್ತೇವೆ. ಅದು ಯಾರಿಗೆ ಹಾಕೋದು, ಅದು ಸ್ಪೆಸಿಫಿಕ್ ಕ್ರೈಟೀರಿಯಾ ಇದೆ. ನಾವು ಮಂಡಿ ಯಾರಿಗೆ ತುಂಬ ನೋವಿದೆ ಬಟ್ ಎಕ್ಸ್ಟ್ರಲ್ಲಿ ರಿಲೇಟಿವ್ಲಿ ನಾರ್ಮಲ್ ಕಾಣಿಸುತ್ತೆ ಅಂಥವ್ರಿಗೆ ಟ್ರೈ ಮಾಡ್ತೀವಿ. ಒಂದು ಇಲ್ಲ ತುಂಬ ವಯಸ್ಸಾಗಿದೆ, ಅವ್ರಿಗೆ ಯಾರಿಗೂ ಆಪ್ರೇಷನ್ನೇ ಆಗಲ್ಲ, ಮಾಡೋಕ್ಕಾಗಲ್ಲ, ಅಂದರೆ ದೈಹಿಕವಾಗಿ ಕಷ್ಟವಿದೆ ಅಂಥವ್ರಿಗೆ ವಿ ಟ್ರೈ ದಿಸ್ PRP. ಇಟ್ ಈಸ್ ನೌ ಶೋಯಿಂಗ್ ಕ್ವೈಟ್ ಅ ಬಿಟ್ ಆಫ್ ಪ್ರಾಮಿಸ್, ಅಂದರೆ ಇಟ್ ಈಸ್ ವರ್ಕಿಂಗ್ ಕ್ವೈಟ್ ವೆಲ್. ಸೊ ಪೇಷಂಟ್ಸ್ ಹೂ ಕ್ಯಾನಾಟ್ ಅಂಡರ್ಗೋ ಸರ್ಜರಿ ಎಟ್ ಆಲ್ ಬಿಕಾಸ್ ಆಫ್ ಮೆಡಿಕಲ್ ಕಂಡೀಷನ್ಸ್ ಆರ್ ಹೂ ಆರ್ ಯಂಗರ್, ಅಂದರೆ 45 to 55 ಅಂತ ಹೇಳಿದ್ನಲ್ಲ, ವೇರ್ ವಿ ಹ್ಯಾವ್ ಟು ಪೋಸ್ಟ್ಪೋನ್ ಸರ್ಜರಿ, ಅಂಥವ್ರಿಗೆ ವಿ ಆರ್ ಟ್ರೈಯಿಂಗ್ ದಿಸ್ PRP ಇಂಜೆಕ್ಷನ್ಸ್. ಎಸ್ ಸರ್, ಹಾಗಾದರೆ ಈ PRP ಇಂಜೆಕ್ಷನ್ಸ್ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ? ಅಂದರೆ ರೆಸ್ಟ್ ಮಾಡಬೇಕಾ ತಗೊಂಡ ದಿನ, ಅಥವಾ ಬೆಡ್ ರೆಸ್ಟ್ ಬೇಕಾಗುತ್ತಾ, ಹಾಸ್ಪಿಟಲೈಸ್ ಆಗಬೇಕಾಗುತ್ತಾ? ಇದು ಹಾಸ್ಪಿಟಲೈಸೇಷನ್ ಬೇಕಾಗಲ್ಲ, ಬಟ್ ದೇ ವಿಲ್ ಹ್ಯಾವ್ ಟು ಸ್ಪೆಂಡ್ ಅಬೌಟ್ 5 to 6 hours ಇನ್ ದ ಹಾಸ್ಪಿಟಲ್. ಯಾಕಂದರೆ ಬ್ಲಡ್ ತೆಗೆದು ಅದು ಸೆಂಟ್ರಿಫ್ಯೂಜ್ ಆಗಿ ರೆಡಿ ಆಗೋಕ್ಕೆ 4 hours ಬೇಕು. ಅದಾದಮೇಲೆ ನಾವು ಮಂಡಿನ ಕ್ಲೀನ್ ಮಾಡಿ, ಇಟ್ಸ್ ಅನ್ ಔಟ್ ಪೇಷಂಟ್ ಪ್ರೊಸೀಜರ್. ಅಂದರೆ ಅಡ್ಮಿಟ್ ಆಗಿಬಿಟ್ಟು OTL ಕೊಡೋದು ಪ್ರೊಸೀಜರ್ ಅಲ್ಲ. ಇಟ್ ಕ್ಯಾನ್ ಬಿ ಗಿವನ್ ಇನ್ ದ ಕ್ಲೀನ್ ಔಟ್ ಪೇಷಂಟ್, ಇಟ್ಸ್ ಎ ಕ್ಲೀನ್ ಔಟ್ ಪೇಷಂಟ್ ಪ್ರೊಸೀಜರ್. ಓಕೆ, ಅಂದರೆ ಕ್ಲೀನ್ ಏರಿಯಾ ಇದರಲ್ಲಿ ಮಾಡ್ಬೋದು. ಓಕೆ, ಅಂದರೆ ಅಡ್ಮಿಟ್ ಆಗುವಂಥದ್ದು ಏನಿಲ್ಲ, ಅವರು ನಾರ್ಮಲ್ ಹಾಸ್ಪಿಟಲ್ಗೆ ಬಂದು ವಿಸಿಟ್ ಮಾಡೋ ಥರ ಬಂದು ಒಂದು 6 hours ಸ್ಪೆಂಡ್ ಮಾಡಬೇಕಾಗುತ್ತೆ. ದೆನ್ ಟ್ರೀಟ್ಮೆಂಟ್ ತೊಗೊಂಡು ಆರಾಮಾಗಿ ಮನೆಗೆ ಹೋಗ್ಬೋದು ಅವರು. ಹೌದು. ಓಕೆ, ಎಸ್ ಸರ್, ಹಾಗಾದರೆ ಈಗ ನೀ ರಿಪ್ಲೇಸ್ಮೆಂಟ್ ಸರ್ಜರಿಯಲ್ಲಿ ಹೊಸದಾಗಿ ರೊಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬಂದಿದೆ ಅಂತ ಕೇಳಿದ್ದೀವಿ. ಏನು ಸರ್ ಇದು? ರೊಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಅಂದರೆ ಇಟ್ಸ್ ಅನ್ ಅಸಿಸ್ಟೆಂಟ್ ಟು ದ ಸರ್ಜನ್. ಇಟ್ ಮೇಕ್ಸ್ ದ ಇಂಪ್ಲಾಂಟ್ ಪೊಸಿಷನಿಂಗ್ ಬೆಟರ್. ಸೊ ದಟ್ ಈಸ್ ದ ವರ್ಕ್ ಆಫ್ ದ ರೋಬೋಟ್. ಅಂದರೆ ಏನು ಮಾಡ್ತೀವಿ, ವಿ ಹ್ಯಾವ್ ಟು ಗಿವ್ ಆಲ್ ದ ಪ್ಯಾರಾಮೀಟರ್ಸ್, ಎಲ್ಲಿ ಕೂರಿಸ್ಬೇಕು, ಹೆಂಗೆ ಕೂರಿಸ್ಬೇಕು ಅದು. ದೆನ್ ಇಟ್ ಗೈಡ್ಸ್ ಅಸ್ ಟು ಕೀಪ್ ಇಟ್ ಇನ್ ದಟ್ ಪೊಸಿಷನ್ ವಾಟ್ ವಿ ಹ್ಯಾವ್ ಡಿಸೈನ್ಡ್ ಇಟ್ ಆನ್ ದ ಕಂಪ್ಯೂಟರ್. ಸೊ ದಟ್ ಈಸ್ ವಾಟ್ ಈಸ್ robotic knee replacement.
ಅಂದರೆ ಈಗ ಅಬೌಟ್ 10 years ಬ್ಯಾಕ್ ವಿ ಆಲ್ ಸ್ಟಾರ್ಟೆಡ್ ವಿತ್ ನ್ಯಾವಿಗೇಷನ್ ಅಂತ ಹೇಳ್ತೀವಿ. ಆಗ ಕಂಪ್ಯೂಟರ್ ಅಸಿಸ್ಟೆಡ್ ಅಂತ ಮಾಡ್ತಾಯಿದ್ವಿ, ಕಂಪ್ಯೂಟರ್ ಅಸಿಸ್ಟೆಡ್ ನ್ಯಾವಿಗೇಟೆಡ್ ಸರ್ಜರಿ ಅಂತ, ವೇರ್ ಬೈ ವಿ ವರ್ ಯುಟಿಲೈಸಿಂಗ್ ದ ಕಂಪ್ಯೂಟರ್ ಟು ಮ್ಯಾಪ್ ದ ನೀ ಆ್ಯಂಡ್ ವಿ ಯೂಸ್ ಟು ಪ್ಲೇಸ್ ದ ಇಂಪ್ಲಾಂಟ್ಸ್. ಅದರದ್ದು ನೆಕ್ಸ್ಟ್ ಸ್ಟೇಜ್ ಏನು, ರೊಬೋಟಿಕ್ ಹ್ಯಾಂಡ್ ಆರ್ ರೊಬೋಟಿಕ್ ಇದು, ವೇರ್ ಬೈ ಇಟ್ ಈಸ್ ಗೈಡಿಂಗ್ ಅವರ್ ಕಟ್ಟಿಂಗ್ ಟೂಲ್ ಟು ಕರೆಕ್ಟ್ಲಿ ಕಟ್ ದ ಬೋನ್. That is what is robotic. The robotic is the arm by which we are cutting the bone to get a precise placement. So that is what is robotics. ಓಕೆ. Okay. So ಅದರಲ್ಲೂ ವೇರಿಯಸ್ ಟೈಪ್ಸ್ ಆಫ್ robotic ಇದಿದೆ. ಒಂದು CT ಸ್ಕ್ಯಾನ್ ಬೇಸ್ಡ್ ಅಂತ ಹೇಳ್ತೀವಿ, ಇನ್ನೊಂದು ಪಾಯಿಂಟ್ ಬೇಸ್ಡ್, ಅಂದರೆ ಪೇಷಂಟ್ ಮೇಲೆ ನಾವು ಪಾಯಿಂಟ್ಸ್ ತೊಗೊಂಡು ಇದು ಮಾಡೋದು. ಸೊ ಅದು ಏನಾಗುತ್ತೆ, ಎರಡರಲ್ಲೂ ಅದರ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ದ ಅಡ್ವಾಂಟೇಜಸ್ ಆಫ್ ಏನು ಹೇಳೋದು, CT ಸ್ಕ್ಯಾನ್ ಬೇಸ್ಡ್ ಇಸ್ ಪ್ರಯರ್ ಓನ್ಲಿ ವಿ ನೋ ಸರ್ಟನ್ ಇದು, ಬಟ್ ವಿ ಕಾಂಟ್ ಮಾಡಿಫೈ ಇಟ್ ಮಚ್ ಆನ್ ಟೇಬಲ್. ವೆರಾಸ್ ಒನ್ಸ್ ವಿ ಟೇಕ್ ಇಟ್ ಆನ್ ಪೇಷಂಟ್ ಟೇಬಲ್, ಇಟ್ಸ್ ಮಾಡಿಫೈಬಲ್ ಸ್ಲೈಟ್ಲಿ, ಈ ಕಡೆ ಆ ಕಡೆ ಮಾಡಿಫೈ ಮಾಡ್ಬೋದು ಫಾರ್ ಪೇಷಂಟ್ಸ್ ವಿತ್ ಅವರ್ ಹ್ಯಾಪ್ಟಿಕ್ ಕಂಟ್ರೋಲ್ಸ್. ಸೊ ಇದು ಎರಡು ಬೇಸಿಕ್ ಟೈಪ್ಸ್ ಆಫ್ ರೋಬೋಟ್ಸ್. ಸೊ ನಾವು ರೊಬೋಟಿಕ್ಸಲ್ಲೂ ವಿ ಆರ್ ನೌ ಸ್ಲೋಲಿ ಈ ನಾನು ಆವಾಗಲೇ ಮಾತಾಡಿದೆ ಯೂನಿಕಾಂಡಲರ್ ನೀ ರಿಪ್ಲೇಸ್ಮೆಂಟ್ ಅಂತ. ದಟ್ ಸ್ಟಾರ್ಟೆಡ್ ವಿತ್ ಯೂನಿಕಾಂಡಲರ್ ನೀ ರಿಪ್ಲೇಸ್ಮೆಂಟ್ಗೆ ರೊಬೋಟಿಕ್, ಯಾಕಂದರೆ ಯು ಕ್ಯಾನ್ ಪ್ರಿಸೈಸ್ಲಿ ಕೀಪ್ ದಟ್ ಇನ್ ಓನ್ಲಿ ದಟ್ ಸ್ಮಾಲ್ ಪೋರ್ಷನ್. ಚಿಕ್ಕ ಗಾಯದಲ್ಲಿ ಮಾಡ್ಬೋದು, ವಿದೌಟ್ ಓಪನಿಂಗ್ ಮಚ್, ವಿದೌಟ್ ಸಾಫ್ಟ್ ಟಿಶ್ಯೂ ರಿಲೀಸ್, ಆ್ಯಂಡ್ ಎಷ್ಟೋ ಕಡೆ ಡೇ ಕೇರು ಮಾಡ್ಬೋದು, ಅಂದರೆ ಬೆಳಿಗ್ಗೆ ಬಂದು ಸಾಯಂಕಾಲ ಮನೆಗೆ ಹೋಗೋ ಥರನೂ ಮಾಡ್ಬೋದು ಅಂತ ಹಂಗೆ ಸ್ಟಾರ್ಟ್ ಆಯ್ತದು. ಸೊ ದಟ್ಸ್ ಹೌ ದ ರೊಬೋಟಿಕ್ ಸ್ಟಾರ್ಟೆಡ್. ಓಕೆ, ಎಸ್ ಸರ್. ಹಾಗಾದರೆ ರೊಬೋಟಿಕ್ಸ್ ಸರ್ಜರಿ ಆದ ನಂತರ ನೀವು ಹೇಳಿದ್ರಿ ಡೇ ಕೇರಲ್ಲೇ ಮಾಡ್ಬೋದು ಅಂತ, ಅದಾದ ನಂತರ ಹಾಸ್ಪಿಟಲೈಸ್ ಆಗಬೇಕಾಗುತ್ತಾ, ತುಂಬ ದಿನ ಬೇಕಾಗುತ್ತಾ ಅಂತ? ಅಲ್ಲ, ರೊಬೋಟಿಕ್ ಡೇ ಕೇರ್ ಇಸ್ ಮ್ಯಾಕ್ಸಿಮಮ್ ಇಸ್ 1 day ಸ್ಟೇ ಅಂತ. ಅಂದರೆ ಬೈ ಚಾನ್ಸ್ ತುಂಬ ನೋವಿದ್ರೆ ಆ ದಿನಕ್ಕೆ ವಿ ಕೀಪ್ ದೆಮ್ ಫಾರ್ ಓವರ್ ನೈಟ್ ಆ್ಯಂಡ್ ಸೆಂಡ್ ದೆಮ್ ನೆಕ್ಸ್ಟ್ ಡೇ ಮಾರ್ನಿಂಗ್. ದಟ್ ಈಸ್ ವಾಟ್ ವಿ ಮೀನ್ ಬೈ ಡೇ ಕೇರ್. ಇನ್ ಅಂದರೆ ಇವತ್ತು ಬಂದು ನಾಳೆ ಮನೆಗೆ ಹೋಗ್ಬೋದು ಆ ಥರ. ಸೊ ದಟ್ ಈಸ್ ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ robotic knee in a unicondylar scenario. ಟೋಟಲ್ ನೀ ರಿಪ್ಲೇಸ್ಮೆಂಟ್ಗೆ ಸೇಮ್ ಡೇ ಕಳ್ಸೋಕ್ಕಾಗಲ್ಲ, ನೆಕ್ಸ್ಟ್ ಡೇ ಕಳ್ಸೋಕ್ಕಾಗಲ್ಲ, ತುಂಬ ಸ್ವಲ್ಪ ಜಾಸ್ತಿನೇ ನೋವಿರುತ್ತೆ. ಅದಕ್ಕೆ ವಿಲ್ ಹ್ಯಾವ್ ಟು ಕೀಪ್ ಫಾರ್ 2 to 3 days ಆ್ಯಂಡ್ ದೆನ್ ಸೆಂಡ್ ದ ಪೇಷಂಟ್ ಹೋಮ್. ಓಕೆ ಸರ್, ಈಗ ತುಂಬ ಜನಕ್ಕೆ ಮೊಣಕಾಲು ನೋವು ಅಂತ ನಾವು ಏನು ಮಾತಾಡ್ತಾ ಇದ್ವಿ, ಈ ಸರ್ಜರೀಸ್ ಎಲ್ಲ ಆದ ನಂತರ ನೀವು ಹೇಳಿದ್ರಿ ತುಂಬ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿಬಿಟ್ಟಿರುತ್ತೆ ಅಂತ. ನೆಕ್ಸ್ಟ್ ಡೇಯಿಂದ ಅವರು ಡೇ ಟು ಡೇ ಲೈಫ್ ಆ್ಯಕ್ಟಿವಿಟೀಸ್ ಮಾಡ್ಕೊಳ್ಬೋದಾ ಸರ್ಜರಿ ಆಗಿ ಒಂದಷ್ಟು ದಿನಕ್ಕೆ ಅಂತ? ಸರ್ಜರಿ ಆದ ನೆಕ್ಸ್ಟ್ ಡೇನೇ ಎಲ್ಲರೂ ನಡೀತಾರೆ. ದೆರ್ ಇಸ್ ನೋ ಡೌಟ್ ಅಬೌಟ್ ದ್ಯಾಟ್. ನೆಕ್ಸ್ಟ್ ಡೇ ಮಾರ್ನಿಂಗ್ ಓನ್ಲಿ ವಿ ಮೇಕ್ ದೆಮ್ ವಾಕ್. ಅವ್ರು ಕಂಫರ್ಟಬಲ್ ಇದ್ದರೆ ಕಾರಿಡಾರಲ್ಲೂ ನಡೆಸ್ತೇವೆ. ಕೆಲವು ಜನ ವಿ ಕ್ಯಾನ್ ಟ್ರೈನ್ ದೆಮ್ ಫಾರ್ ಬಾತ್ರೂಮ್ಗೆ ಹೋಗಿ ಬರೋಕ್ಕೆ, ಅಂದರೆ ಅವರೇ ಬಾತ್ರೂಮ್ಗೆ ಹೋಗಿ ಬರೋ ಥರ ವಿ ವಿಲ್ ಟ್ರೈನ್ ಇನ್ ದ ಫಸ್ಟ್ 24 hours. ಅದಾದಮೇಲೆ ಇಫ್ ದ ಪೇಷಂಟ್ ಈಸ್ ಈಗ ಸ್ವಲ್ಪ ಚಿಕ್ಕ ವಯಸ್ಸವರು ಇದ್ದರೆ, ಅಂದರೆ ಅರೌಂಡ್ 60-65 ತನಕ ಇದ್ದರೆ, ವಿ ಅಲೌ ದೆಮ್ ಟು ಡೂ ಸ್ಟೇರ್ ಕ್ಲೈಂಬಿಂಗ್ ಆನ್ ಡೇ 2. ಅಂದರೆ ಇವತ್ತು ಮಾಡಿದರೆ ನಾಳೆ ಎಲ್ಲ ನಾಡಿದ್ದು ಅವರು ಸ್ಟೇರ್ಸ್ ಹತ್ಬೋದು, ಮೆಟ್ಲು ಹತ್ಬೋದು. ದಟ್ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್ ಪೇಷಂಟ್ ಆ್ಯಂಡ್ ದ ಮಸಲ್ ಸ್ಟ್ರೆಂತ್ ಪ್ರಯರ್ ಟು ಸರ್ಜರಿ. ಸೊ ಯಾರಿಗೆ ಚೆನ್ನಾಗಿದೆಯೋ ಅವ್ರಿಗೆ ಡೇ 2ನಲ್ಲೇ ಸ್ಟೆಪ್ಸ್ ಹತ್ತಿಸ್ತೇವೆ. ಅದೇ ಇಫ್ ದೇ ಆರ್ ಓಲ್ಡರ್ ಏಜ್ ಗ್ರೂಪ್, ವಿ ಕೆನಾಟ್ ಟೇಕ್ ದಟ್ ರಿಸ್ಕ್, ಯಾಕಂದರೆ ಅವ್ರು ಸ್ಟೆಪ್ಸ್ ಹತ್ತೋಕೆ ಬಿದ್ದರೆ ಆಮೇಲೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಸೊ ದಟ್ ಈಸ್ ಒನ್ ಆಸ್ಪೆಕ್ಟ್ ಆಫ್ ಇಟ್. ಬೈ 2 weeks they are quite reasonably comfortable to walk with a stick. By 1 month they should be able to go out of the house. This is the normal course for my patients. ಓಕೆ, ಎಸ್ ಡಾಕ್ಟರ್. ಈಗ ರೊಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ರಿ. ರೊಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಕೇಳಿದ ತಕ್ಷಣ ಇದೇನು ರೋಬೋಟ್ ಮಾಡುತ್ತಾ ಆ ಥರ ಕೆಲವೊಂದಷ್ಟು ಆಲೋಚನೆಗಳು ಬರುತ್ತೆ, ಅಥವಾ ಅಲ್ಲಿ ಸರ್ಜನ್ ಇರೋದೇ ಇಲ್ವಾ ಅನ್ನುವಂಥದ್ದು. ಸೊ ಇದು ಯಾವ ರೀತಿ ಅಂತ? ರೊಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಆರ್ ಹಿಪ್ ರಿಪ್ಲೇಸ್ಮೆಂಟ್ಗೆ ಸರ್ಜನ್ ಟೇಬಲ್ ಮೇಲೆ ಇರಲೇಬೇಕು ಆ್ಯಸ್ ಆಫ್ ಟುಡೇ. ಅಂದರೆ ಯಾಕಂದರೆ ನಾವು ಅವು ಗಾಯ ಹಾಕಿ ಓಪನ್ ಮಾಡಿ ಆಮೇಲೆ ಅದರದ್ದು ಟ್ರ್ಯಾಕರ್ಸ್ ಇಟ್ಟು ದೆನ್ ಗೈಡ್ ಮಾಡಿದ್ರೇ ರೋಬೋಟ್ ಕೆಲಸ ಮಾಡೋಕ್ಕಾಗತ್ತೆ. ವಿದೌಟ್ ಓಪನಿಂಗ್ ದ ನೀ ಆರ್ ವಿದೌಟ್ ಕೀಪಿಂಗ್ ದ ಟ್ರ್ಯಾಕರ್ಸ್ ರೋಬೋಟ್ ಕೆನಾಟ್ ಫಂಕ್ಷನ್. ಸೊ ನಾವು ಅಲ್ಲಿ ಇರಲೇಬೇಕು ಟೇಬಲ್ ಮೇಲೆ. ಆ್ಯಂಡ್ ವಿ ಹ್ಯಾವ್ ಟು ಗೈಡ್ ದ robotic arm to cut correctly.
So it is not yet come to a stage where it can do it on its own. So we are still at a stage where we have to keep the robot and guide it to cut where we want. So that is the robotic. Robotic ಅಂದರೆ ಜನರಲಿ ಏನು ನಾವು ನೋಡಿರ್ತೀವಿ ಆಟೋಮೇಟೆಡ್ ಮಷಿನ್ ಥರ ಅಲ್ಲ, ವೇರ್ ಇಟ್ ಓನ್ಲಿ ಕಮ್ಸ್ ಆ್ಯಂಡ್ ಡಸ್ ದ ಸರ್ಜರಿ. ಹಂಗಲ್ಲ. ಇಟ್ ಈಸ್ ಅ ಪಾರ್ಟ್ ಆಫ್ ಸರ್ಜನ್ಸ್ ಆರ್ಮಮೆಂಟೇರಿಯಮ್ ಅಂತ ಹೇಳ್ತೀವಲ್ಲ, ಅಂದರೆ ಸರ್ಜನ್ಗೆ ಹೆಲ್ಪ್ ಮಾಡೋಕ್ಕೆ ಇರೋ ಯಂತ್ರ. ದಟ್ ಈಸ್ ವಾಟ್ ಈಸ್ ರೋಬೋಟ್. ಓಕೆ, ಅಂದರೆ ಅಸಿಸ್ಟ್ ಮಾಡುತ್ತೆ ರೋಬೋಟ್. ಹೌದು. ಆ್ಯಂಡ್ ನಾಟ್ ಡೂ ದ ಸರ್ಜರಿ ಬೈ ಇಟ್ ಸೆಲ್ಫ್. ಇಟ್ ರಿಕ್ವೈರ್ಸ್ ಹ್ಯೂಮನ್ ಟಚ್ ಸ್ಟಿಲ್. ಸೊ ಅಂದರೆ ಸರ್ಜರಿ ಟೇಬಲಲ್ಲಿ ಸರ್ಜನ್ಸ್ ಜೊತೆಗೆ ರೊಬೋಟಿಕ್ ಟೆಕ್ನಾಲಜಿಯನ್ನು ಕೂಡ ಯೂಸ್ ಮಾಡಿಕೊಂಡು ಮಾಡುವಂಥ ಒಂದು ಸರ್ಜರಿ. ಹೌದು. ಓಕೆ ಸರ್, ಹಾಗಾದರೆ ಈಗ ಕಾಮನ್ ಆಗಿ ಮೇಲ್ಸಲ್ಲಿ ಜಾಸ್ತಿ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ನೋಡ್ತಾ ಇರೋದಂಥದ್ದು ಅಥವಾ ಫೀಮೇಲ್ಸಲ್ಲಿ ಜಾಸ್ತಿನಾ ಸರ್? ಕಾಮನ್ಲಿ ಅಂದರೆ ಈಗ ನಾನು 100 ಜನ ತಗೊಂಡ್ರೆ 75% ಫೀಮೇಲ್, 25% ಮೇಲ್. ದಟ್ ಈಸ್ ದ ರೇಷಿಯೋ ವಿ ಆರ್ ಸೀಯಿಂಗ್. ಯಾಕೆ ವೆರಿ ಡಿಫಿಕಲ್ಟ್ ಟು ಸೇ. ಮೇ ಬಿ ಬಿಕಾಸ್ ಆಫ್ ದ ಲೆಸ್ ಆ್ಯಕ್ಟಿವಿಟಿ, ಫಿಸಿಕಲ್ ಆ್ಯಕ್ಟಿವಿಟಿ. ಮನೆ ಕೆಲಸ ಅಲ್ಲ, the other than that, physical activity is generally lesser in women compared to men. But in the next coming generations, whether man or woman will have same amount of arthritis because the work schedules are same for everybody now. So change in lifestyle, change in this one, I think will bring the ratio to almost same. ಸೊ ಈಗ ಸದ್ಯಕ್ಕೆ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ, ಫೀಮೇಲ್ಸಲ್ಲಿ ಜಾಸ್ತಿ. ಅಂದರೆ ಫೀಮೇಲ್ಸಲ್ಲಿ ಮನೆ ಕೆಲಸ ಅಲ್ಲದೆ ಕೂಡ ಅವರು ಎಕ್ಸಸೈಸ್ ಮಾಡಲೇಬೇಕಾಗುತ್ತೆ. ಹೌದು. ಆ್ಯಂಡ್ ನಾಟ್ ಓನ್ಲಿ ದಟ್, ಜನರಲಿ ದ ಫೀಮೇಲ್ಸ್ ಲಿವ್ ಲಾಂಗರ್ ದೆನ್ ದ ಮೆನ್. ಸೊ ಅದಕ್ಕೆ ಆ್ಯಸ್ ದೇ ಲಿವ್ ಲಾಂಗರ್ ದೇ ವಿಲ್ ಸಿ ದ ಪ್ರಾಬ್ಲಮ್ಸ್ ಆಫ್ ಓಲ್ಡ್ ಏಜ್. ಹೌದು ಹೌದು ಹೌದು. ಸೊ ಮನೆಗಳಲ್ಲಿ ಯಾವತ್ತಾದ್ರೂ ಅಜ್ಜಿಂದಿರಿದ್ದಾರೆ ಅಂತ ಕೇಳ್ತಾರೆ, ಅಜ್ಜಂದಿರಿದ್ದಾರೆ ಅಂತ ಕೇಳೋದು. ಹೌದು ಅಲ್ವಾ? ಎಲ್ಲರ ಮನೆ ಹೋದ್ರೆ ಅಜ್ಜಿಂದಿರೇ ಜಾಸ್ತಿ. ಹೌದು ಹೌದು. ಹಾಗಾಗಿ ಸರ್, ಹಾಗಾದರೆ ಈಗ ಅಜ್ಜಿಂದಿರಿಗೆ ಅಂತ ನೀವು ಹೇಳಿದ್ರಿ, ಸೊ ಅವ್ರಿಗೆ ತುಂಬ ವಯಸ್ಸಾಗಿರೋರಿಗೆ ಕೇರ್ ಯಾವ ರೀತಿಯಾಗಿರುತ್ತೆ ಈ ನೀ ರಿಪ್ಲೇಸ್ಮೆಂಟ್ ಸರ್ಜರಿಯಲ್ಲಿ? ಕೇರ್ ಅಂತ ಹೇಳಿದ್ರೆ ನೀವು ಯಾವ ಇದರಲ್ಲಿ ಕೇಳ್ತಾರೆ ಅಂದರೆ ಎಷ್ಟು ಕೇರ್ಫುಲ್ ಆಗಿರಬೇಕಾಗುತ್ತೆ ಅವರಿಗೆ ಸರ್ಜರೀಸ್ ಮಾಡುವಾಗ ಅಂತ? ಸೊ ದ ಓನ್ಲಿ ವರಿ ಫಾರ್ ಅಸ್ ವೆನ್ ವಿ ಆರ್ ಡೂಯಿಂಗ್ ಇನ್ ಓಲ್ಡರ್ ಪೀಪಲ್ ಇಸ್ ದ ಕ್ವಾಲಿಟಿ ಆಫ್ ಬೋನ್. ಸೊ ಫಾರ್ ದ್ಯಾಟ್, ಇಫ್ ದ ಕ್ವಾಲಿಟಿ ಆಫ್ ಬೋನ್ ಇಸ್ ಪುವರ್, ವಿ augment the primary implant with stem. ಅಂದರೆ ವಿ ಇನ್ಕ್ರೀಸ್ ದ ಲೆಂತ್ ಆಫ್ ದ ಪ್ರಾಸ್ಥೆಸಿಸ್ ವೇರ್ ಬೈ ದ ಚಾನ್ಸ್ ಆಫ್ ಬ್ರೇಕೇಜ್ ಇಸ್ ಲೆಸ್ಸರ್. ಅದು ಒಂದೇ ಡಿಫ್ರೆನ್ಸ್. ಅದು ಬಿಟ್ಟರೆ ಎನಿ ಏಜ್ ದ ರಿಸಲ್ಟ್ಸ್ ಆರ್ ಆಲ್ಮೋಸ್ಟ್ ಸೇಮ್. ಓನ್ಲಿ ವಿ augment the implant a little more to get better purchase of the implant ಅಂತ. ಎಸ್ ಸರ್. ಸೊ ನೀವು ತಿಳಿಸ್ಕೊಡ್ತಾ ಇದ್ರಿ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ರಿಸಲ್ಟ್ ಸೇಮ್ ಇರುತ್ತೆ ಅಂತ. ಸೊ ಅಕಸ್ಮಾತ್ ರಿಸಲ್ಟ್ ಏನಾದರೂ ನೆಕ್ಸ್ಟ್ ಅವರಿಗೆ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ಏನು ಸ್ಟೆಪ್ ಏನು ಸರ್? ಅಂದರೆ 2-3 ತಿಂಗಳಾದರೂ ಕೂಡ ಅವರಿಗೆ ಸರಿಯಾಗಿ ನಡೆಯೋಕ್ಕಾಗ್ತಾ ಇಲ್ಲ ಅಂದರೆ ಏನು ಕಾರಣ ಇರ್ಬೋದು? ಅವ್ರ ಸೈಡಿಂದ ಏನಾದರೂ ತೊಂದರೆ ಇರುತ್ತಾ, ಪೇಷಂಟ್ ಸೈಡಿಂದ? ಅದು ಇಂಡಿವಿಜುವಲಿ ನಾವು ನೋಡಬೇಕಾಗತ್ತೆ ಮೇಡಮ್. ಯಾಕೆಂದರೆ ಫಸ್ಟ್ 3 ಮಂತ್ಸಲ್ಲಿ ಫೇಲ್ ಆಯಿತು ಅಂತ ಹೇಳಿದ್ರೆ ಇನ್ವೇರಿಯಬಲ್ ಇಟ್ಸ್ ಇನ್ಫೆಕ್ಷನ್. ಕ್ಯೂ ಕಟ್ಟಿದ್ರೆ ಫೇಲ್ಯೂರ್ ರೇಟ್ಸ್ ಜಾಸ್ತಿ. ಕ್ಯೂ ಕಟ್ಟಿದ ಕೂಡ ಏನಾಗುತ್ತೆ, ದಟ್ ಮೇಕ್ಸ್ ದ ಇಂಪ್ಲಾಂಟ್ ಲೂಸ್ ಆ್ಯಂಡ್ ದೇರ್ ಬೈ ಗಿವಿಂಗ್ ಪೇಯ್ನ್ ಆ್ಯಂಡ್ ದೇರ್ ಬೈ ಮೇಕಿಂಗ್ ದೆಮ್ ನಾಟ್ ಟು ವಾಕ್. ಕಾಮನೆಸ್ಟ್ ಕಾಸ್ ಆಫ್ ಫೇಲ್ಯೂರ್ ಈಸ್ ಇನ್ಫೆಕ್ಷನ್. ಸೊ ಇನ್ಫೆಕ್ಷನ್ ಅದಕ್ಕೆ ಪ್ರಯರ್ ಟು ಸರ್ಜರಿ ಇಟ್ ಸೆಲ್ಫ್ ನಾವು ಕಾಮನೆಸ್ಟ್ ಅಂದರೆ ಅದರಲ್ಲೂ ಈಗ ನಮ್ಮ ಮೈಯಲ್ಲಿ ಎಲ್ಲ ಕಡೆಯೂ ಕ್ರಿಮಿ ಇರ್ತವೆ, ಚರ್ಮದ ಮೇಲಾಗಲಿ ಬಾಯಲ್ಲಾಗಲಿ ಎಲ್ಲ ಕಡೆ ಇರುತ್ತೆ ಕ್ರಿಮಿ. ಯಾವುದೂ ನಮಗೆ ಮೈಗೆ ಹಾಳು ಮಾಡಲ್ಲ. ಕೆಲವು ಟೈಮು ಕೆಲವು ಸಂದರ್ಭದಲ್ಲಿ ಅದು ಪ್ರಾಬ್ಲಮ್ ಕೊಡುತ್ತೆ. ಕಾಮನೆಸ್ಟ್ ನಮಗೆ ಇನ್ಫೆಕ್ಷನ್ ಆಗೋದು ಮಂಡಿ ಚಿಪ್ಪಲ್ಲಿ ಐದರ್ ಫ್ರಮ್ ದ ಟೀತ್, ದಟ್ ಇಸ್ ಡೀಪ್ ಇನ್ಫೆಕ್ಷನ್ ಇನ್ ದ ಟೀತ್, ಆರ್ ಫ್ರಮ್ ಯೂರಿನರಿ ಟ್ರ್ಯಾಕ್ಟ್. ಸೊ ಆಪ್ರೇಷನ್ ಮಾಡೋ ಮುಂಚೆ ನಾವು ಹಲ್ಲು ಚೆಕ್ ಮಾಡಿಸ್ತೇವೆ, ಡೀಪ್ ಇನ್ಫೆಕ್ಷನ್ ಇದೆಯಾ ಅಂತ ಇಲ್ವಾ, ಆಮೇಲೆ ಯೂರಿನ್ ಇನ್ಫೆಕ್ಷನ್ ಇದೆಯಾ, ಅವೆರಡು ಟ್ರೀಟ್ಮೆಂಟ್ ಮಾಡಿದ ಮೇಲೆ ದೆನ್ ವಿ ಗೋ ಹೆಡ್ ಫಾರ್ ನೀ ರಿಪ್ಲೇಸ್ಮೆಂಟ್. ಸೊ ಅದು ಮಾಡದೇ ಇದ್ದರೆ ಒಂದೊಂದ್ಸಲಿ ವಿ ಕ್ಯಾನ್ ಗೆಟ್ ದಟ್ ಇನ್ಫೆಕ್ಷನ್ ಇನ್ ಟು ದ ನೀ ಜಾಯಿಂಟ್. ಎಲ್ಲರಿಗೂ ಬರೋಲ್ಲ, ಕೆಲವು ಜನಕ್ಕೆ ಬರುತ್ತೆ. ಯಾರು ಬರುತ್ತೆ ಹೇಳೋದು ಕಷ್ಟ. ಎಸ್ ಸರ್, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನನ್ನ ಹೆಸರು ಅನಿಲ್ ಅಂತ. ಎಲ್ಲಿಂದ ಕಾಲ್ ಮಾಡ್ತಿರೋದು ಅನಿಲ್ ಅವರೇ? ನಾವು ಬೀದರಿಂದ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಓಕೆ, ಕೊಡಿ ಮೇಡಮ್. ಮಾತಾಡಿ ಅನಿಲ್ ಅವರೇ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ನಮ್ಮ ದೊಡ್ಡಪ್ಪ ಇದ್ದಾರೆ ಸರ್, ಏನೋ ಗೊತ್ತು ಅವ್ರಿಗೆ ತುಂಬ ಕೀಲು ನೋವು ಇದೆ ಸರ್ ಅವ್ರಿಗೆ.
ಏನೇನು? ಹಲೋ ಸ್ವಲ್ಪ ಜೋರಾಗಿ ಮಾತಾಡಿ. ಸರ್, ಮೊಳಕಾಲ್ ಹತ್ರ ತುಂಬಾ ಬೇಗ ಸರ್, ಕೂತ್ಕೊಳ್ಳೋಕೆ ಹೇಳಕ್ಕಾಗಲ್ಲ, ಇನ್ನೊಂದು ಚೇರ್ ಮೇಲೆ ಊಟ ಮಾಡುವ ಆ ಥರ ಆಗುತ್ತೆ ಸರ್. ಎಷ್ಟು ವಯಸ್ಸು? ಅವ್ರಿಗೆ 72 ಇದೆ ಸರ್. 72? ಹಾಂ. ಶುಗರ್ ಏನಾದ್ರು ಇದೆಯಪ್ಪ? ಹಾಂ ಇದೆ, ಬಿ ಪಿ ಶುಗರ್ 2 ಇದೆ ಸರ್. 2 ಇದೆ. ಅವ್ರಿಗೆ ಮಂಡಿ ತಪಾಸಣೆ ಎಲ್ಲಾದರೂ ಮಾಡಿಸಿದ್ದೀರಾ? ಇಲ್ಲ, ಎಲ್ಲೂ ಮಾಡಿಸಿಲ್ಲ. ಇವಾಗ ಇಷ್ಟೊತ್ತು ಇಲ್ಲ ಸರ್, ಈಗ ಒಂದು 2 ವರ್ಷದಿಂದ ತುಂಬಾ ಏನು? 2 ವರ್ಷದಿಂದ ಇದೆ ಸರ್. 2 ವರ್ಷದಿಂದ ಇದೆ. ಸೊ ಅವ್ರಿಗೆ 2 ವರ್ಷದಿಂದ ಅವಾಗೆಲ್ಲ ಇದ್ರು. ಹಲೋ ಸರ್, ಕೇಳ್ತಾ ಇದೆಯಾ? ಹೇಳಿ, ಕೇಳಿಸ್ಕೊಳ್ತಾ ಇದ್ದೀವಿ. ಇಲ್ಲ, ನಿಮ್ಮ ವಾಯ್ಸ್ ನಂಗೆ ತುಂಬಾ ಸ್ಲೋ ಕೇಳಿಸ್ತಿದೆ, ಕೇಳಿಸಲ್ಲ. ಇಲ್ಲ ಇಲ್ಲ, ಮಾತಾಡಿ ಅನಿಲ್ ಅವರೇ. ಅದೇ ಅವ್ರಿಗೆ 2 ಇಯರ್ಸ್ ಇಂದ ಇದೆ. 2 ಇಯರ್ಸಿಂದ ಇದೆ. ಈಗ ಕ್ರಮೇಣವಾಗಿ ಜಾಸ್ತಿ ಆಗ್ತಿದೆಯಾ ಅಲ್ಲ ಹಾಗೆ ಇದೆಯಾ ನೋವು? ಅದೇ ಸರ್, ಇವಾಗ ಏನ್ ಗೊತ್ತಾ, ಒಂದೇ ತಲೆ ಕೂತ್ಕೋತಾರಲ್ಲ, ಸೊ ಎದ್ದಂದ್ಮೇಲೆ ತುಂಬಾ ಚೆನ್ನಾಗುತ್ತೆ, ಮತ್ತೆ ಹಂಗೆ ಕೂತ್ಕೋತಾರೆ, ಚೇರ್ ಮೇಲೆ ಕೂತ್ಕೋದು. ಅದೇ ಸರ್ ಕೇಳ್ತಿರೋದು, 2 ವರ್ಷದಿಂದ ಶುರು ಆಯಿತು ಅಂತ ಹೇಳ್ತೀರಾ, ಕ್ರಮೇಣವಾಗಿ ಜಾಸ್ತಿ ಆಗ್ತಿದೆಯಾ? ಹಾಂ, ಜಾಸ್ತಿ ಇದೆ ಸರ್. ಹಂಗಂದ್ರೆ ಅವ್ರಿಗೆ ಮಂಡಿ ಚಿಪ್ನ ಚೆಕ್ ಮಾಡಿಸ್ಬೇಕಾಗತ್ತೆ. ಫಸ್ಟ್ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಅವ್ರಿಗೊಂದು ಎಕ್ಸ್ರೇ ಮಾಡಿಸಿ. ಹಲೋ, ಥ್ಯಾಂಕ್ ಯು. ಅನಿಲ್ ಅವರೇ ಕೇಳಿಸ್ಕೊತಾ ಇದ್ದೀರಾ? ಓಕೆ ಓಕೆ, ಕಾಲ್ ಕಟ್ ಆಗಿದೆ. ಎಸ್ ಅನಿಲ್ ಅವರೇ, ಇನ್ನಷ್ಟು ನಿಮಗೆ ಮಾಹಿತಿ ಬೇಕು ಅಂದರೆ ಶೇಷಾದ್ರಿಪುರಂ ಅಪೋಲೋ ಹಾಸ್ಪಿಟಲ್ಸ್ನಲ್ಲಿ ಡಾಕ್ಟರ್ ಸಿಗ್ತಾರೆ. ನೀವು ಖಂಡಿತ ಬಂದು ಕನ್ಸಲ್ಟ್ ಮಾಡ್ಬೋದು. ನಿಮ್ಮ ಏನು ಪ್ರಶ್ನೆಗಳಿದೆ ಕೇಳ್ಬೋದು. ಹಾಗೆ ಸರ್ ಹೇಳಿದಾಗೆ ಅವರ ಮಂಡಿ ಚಿಪ್ಪನ್ನು ಚೆಕ್ ಮಾಡಿಸ್ಬೇಕಾಗತ್ತೆ. ಹಾಗಾಗಿ ಬಂದು ನೀವು ಚೆಕ್ ಮಾಡಿಸ್ಕೊಳ್ಬೋದು. ಎಸ್ ಸರ್, ನೀವು ಅದನ್ನು ತಿಳಿಸ್ತಾ ಇದ್ರಿ. ಅದೇ ಅಂದರೆ ಅವ್ರಿಗೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಒಂದು ಎಕ್ಸ್ರೇ ಮಾಡಿಸಿ ಆಮೇಲೆ ದೇ ಕ್ಯಾನ್ ಟೇಕ್ ಎ ಡಿಸಿಷನ್, ಅಷ್ಟು ಏನಾಗಿದೆ ನೋಡ್ಬಿಟ್ಟು ಆಮೇಲೆ ಮುಂದೆ ಹೋಗ್ಬೋದು ಅಂತ ಹೇಳೋಣ ಅಂತಿದ್ದೆ. ಎಸ್ ಸರ್, ಎಸ್ ಸರ್. ಒಬ್ರು ಕಾಲ್ ರೆಡಿ ಇದ್ದಾರೆ, ತಗೊಳ್ಳೋಣ, ಮಾತಾಡ್ಸೋಣ ಸರ್. ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ನಾನು ಮಂಗಳೂರು ಬಂಟ್ವಾಳದಿಂದ. ಬಂಟ್ವಾಳದಿಂದ. ನಿಮ್ಮ ಹೆಸರು ಸರ್? ಶಿವಪ್ರಸಾದ್ ಅಂತ. ಶಿವಪ್ರಸಾದ್ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಏನು ಪ್ರಶ್ನೆ ಏನಿದೆ ಕೇಳಿ. ನಂದು ಕಾಲೊಂದು ಆಕ್ಸಿಡೆಂಟ್ ಆಗಿ ಗಂಟಲಿಗಿಂತ ಕೆಳಗೆ ಕಟ್ ಆಗಿದೆ ಸರ್. ಎಲ್ಲಿಂದ? ಗಂಟಲಿಗಿಂತ ಕೆಳಗೆ, ಹೌದು, ಕಟ್ ಆಗಿದೆ. ಹೌದು, ಅದೀಗ ಬದಲಿ ಅಂದ್ರೆ ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ. ಹಲೋ, ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ. ಹಲೋ, ಹೇಳಿ. ಮಾತಾಡಿ ಶಿವಪ್ರಸಾದ್ ಅವರೇ, ಮಾತಾಡಿ. ನಾವು ಮಾತಾಡ್ತಿದ್ದೇನಲ್ಲ. ಸರ್ ಕೂಡ ಮಾತಾಡ್ತಾ ಇದ್ದಾರೆ, ಕೇಳಿಸ್ತಾ ಇಲ್ವಾ? ಇಲ್ಲ, ಕೇಳಿಸ್ತಾ ಇಲ್ಲ ಅವರು ಮಾತಾಡಿದ್ದು. ಓಕೆ ಓಕೆ. ಆಯ್ತು, ನಿಮ್ಮ ಪ್ರಾಬ್ಲಮ್ ಎಂತ ಇದೆ ಹೇಳಿ. ಪ್ರಾಬ್ಲಮ್ ಅಂದ್ರೆ ನಂದಂದ್ರೆ ಬ್ರೋಕನ್ ಲೆಗ್, ಅಂದ್ರೆ ಇಲ್ಲಿಂದ ಕೆಳಗೆ ಕಟ್ ಮಾಡಿ ತೆಗ್ದಿದ್ದಾರೆ. ಅದಕ್ಕೆ ಎಂತ ಅದು ಬೇರೆ ಇದಂತ ಅಂತ ಆಪರೇಷನ್ ಮಾಡಿ ಏನ್ ತೆಗ್ದಿದ್ದಾರೆ? ಆಪರೇಷನ್ ಮಾಡಿ ಕಟ್ ಮಾಡಿದ್ದಾರೆ. ಅಂದ್ರೆ ಅದು ಹುಡಿ ಆಗಿತ್ತು ಆಕ್ಸಿಡೆಂಟ್ ಆಗಿ. ಓಕೆ. ಮಂಡಿ ಚಿಪ್ ಕೆಳಗ ಈಗ ಆರ್ಟಿಫಿಷಿಯಲ್ ಇದೆ ಕಾಲಿಗೆ, ಆರ್ಟಿಫಿಷಿಯಲ್ ಕಾಲ್ ಆರ್ಟಿಫಿಷಿಯಲ್. ಓಕೆ. ನಿಮ್ಗೆ ಏನು ಕಷ್ಟ ಆಗತ್ತೆ? ಸೊ ಏನ್ ತೊಂದ್ರೆ ಈಗ? ಏನು ತೊಂದ್ರೆ ಏನು ಇವಾಗ? ತೊಂದ್ರೆ ಏನಿಲ್ಲ ಅಲ್ಲ, ಬದಲಿ ಮೊಣಕಾಲು ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಏನಂತ ನನ್ಗೀಗ ತೊಂದ್ರೆ ಅಂದ್ರೆ ನಾನು ಎಂತ ಇಲ್ಲ, ತೊಂದ್ರೆ ಎಂತದಿಲ್ಲ. ನಂದೀಗ ಆಲ್ರೆಡಿ ಕಟ್ ಮಾಡಿ ತೆಗ್ದಿದ್ದಾರೆ. ಈಗ ನಾನು ಆರ್ಟಿಫಿಷಿಯಲ್ ಫಿಕ್ಸ್ ಮಾಡಿದ್ದೇನೆ, ಲಿಂಬು ಫಿಕ್ಸ್ ಮಾಡಿದ್ದೇನೆ. ಆಯ್ತು. ಈಗ ಅದಕ್ಕೆ ಏನು ಇದಿಲ್ಲ, ಅದು ಅದಕ್ಕೆ ಮತ್ತೆ ನಿಮ್ಗೆ ಸಂಬಂಧ ಇಲ್ಲಲ್ಲ ಯಾವುದು? ಹೌದು. ಅದೇ ನಾನು ತಿಳ್ಕೊಳ್ಳಿಕ್ಕೆ ಮಾಡಿದ್ದು ಫೋನ್. ಅಂದ್ರೆ ಇದು ಲಿಂಬ್ ಸಿಕ್ಕಿದೆ ಬೇರೆ. ಈಗ ಬೇರೆ ಒಂದು ನಾಡ್ದು ಸಿಲಿಕಾನ್ ಲಿಂಬ್ ಒಂದು ಬೇರೆ ಇದು ಮಾಡ್ತೇವೆ, ಫಿಕ್ಸ್ ಮಾಡ್ತೇವೆ. ಸಿಲಿಕಾನ್ ಅಂದ್ರೆ ಅದು ಸ್ವಲ್ಪ ಲೈಟರ್ ಆಗತ್ತಷ್ಟೇ. ಹೌದೌದು, ಲೈಟರ್ ಆಗ್ತದೆ. ಮತ್ತೆ ಸ್ವಲ್ಪ ರನ್ನಿಂಗ್ ಎಲ್ಲ ಮಾಡ್ಲಿಕ್ಕೆ ಆಗಬಹುದು ಆರಾಮದಲ್ಲಿ. ಹೌದು, ಅದಕ್ಕೆ ಈಗ ಹೊಸದಾದ ಬಂದಿದ್ದಾವೆ. ಹೌದೌದು, ಅದು ಸರ್ ನಾನು ಅಪ್ಲೈ ಮಾಡಿದ್ದೇನೆ. ಅದು ಈಗೊಂದು 15-20 ಸಿಗ್ತದೆ ನನಗೆ. ಓಕೆ. ಎಸ್, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಎಸ್ ಸರ್, ಅವರು ಆರ್ಟಿಫಿಷಿಯಲ್ ಲಿಂಬ್ ಹಾಕ್ಸ್ಕೊಂಡಿದ್ದಾರಂತೆ. ಸೊ ಆ ರೀತಿ ಮತ್ತೇನಾದ್ರು ಸರ್ಜರಿ ಏನಾದ್ರು ಮಾಡೋವಂಥ ಒಂದು ಪರಿಸ್ಥಿತಿ ಏನಾದ್ರು ಬರುತ್ತಾ ಅದು, ಅಥವಾ ಓಕೆನಾ ಅಷ್ಟೇ ಸಾಕೇನಾ, ಆಲ್ಟರ್ನೇಟಿವ್ ಏನಾದರೂ ಇದೆಯಾ ಅಂತ? ಇಲ್ಲ, ಈಗ ಹೊಸದು ಆರ್ಟಿಫಿಷಿಯಲ್ ಲಿಂಬಲ್ಲೂ ಸುಮಾರು ಚೇಂಜಸ್ ಬಂದಿದ್ದಾವೆ. ಅಂದರೆ ಈಗ ಆಲ್ಮೋಸ್ಟ್ ಆ್ಯಂಕಲ್ ಮೂವ್ಮೆಂಟ್ ಥರ ಬರೋ ಥರದ್ದು ಇದೆ, ವೇರ್ ಪೀಪಲ್ ಕ್ಯಾನ್ ರನ್ ವಿತ್ ದ ಆರ್ಟಿಫಿಷಿಯಲ್ ಲಿಂಬ್. ಅಷ್ಟೆಲ್ಲ ಇಂಪ್ರೂವ್ಮೆಂಟ್ ಬಂದಿದೆ ಆರ್ಟಿಫಿಷಿಯಲ್ ಲಿಂಬ್ ಟೆಕ್ನಾಲಜಿನಲ್ಲಿ. ಸೊ ಡಿಪೆಂಡಿಂಗ್ ಆನ್ ದ ಎಬಿಲಿಟಿ ಆಫ್ ದ ಪರ್ಸನ್ ಟು ಪೇ, we are able to give better quality
ಪ್ರಾಸ್ಥೆಸಿಸ್. ಮೊದಲೆಲ್ಲ ಬರೀ ಯೂನಿಫಾರ್ಮ್ ಒಂದಿತ್ತು, ಕಾಲು ಕೆಳಗಿಲ್ಲಿ ಹಾಕಿದ್ರೆ ಕೆಳಗೆ ತನಕ ಒಂದೇ ಇರ್ತಿತ್ತು. ಈಗ ತುಂಬ ಇಂಪ್ರೂವ್ಮೆಂಟ್ಗಳು ಬಂದಿದ್ದಾವೆ. ವೇರ್ ಬೈ ವಿ ಕ್ಯಾನ್ ಗಿವ್ ಬೆಟರ್ ಮೊಬಿಲಿಟಿ, ಪೀಪಲ್ ಕ್ಯಾನ್ ರನ್, ಪೀಪಲ್ ಕ್ಯಾನ್ ವಾಕ್ ಕಂಫರ್ಟಬ್ಲಿ ವಿತ್ ದ ಆರ್ಟಿಫಿಷಿಯಲ್ ಲಿಂಬ್. ಸೊ ಅದರಲ್ಲಿ ರೊಬೋಟಿಕ್ಸ್ ಏನಾದರೂ ಆ್ಯಡ್ ಆಗಿದೆಯಾ ಸರ್? ಇಲ್ಲ ಅದರಲ್ಲಿ ರೊಬೋಟಿಕ್ಸ್ ಇಲ್ಲ. ಬಟ್ ರೊಬೋಟಿಕ್ಸ್ ಅಂದರೆ ಅದರಲ್ಲಿ the mechanics have increased and mechanism has improved. So whereby it is mimicking almost a normal walking gait. ಓಕೆ ನಾರ್ಮಲ್ ಆಗಿ ಹೆಂಗೆ ನಡೀತಿರೋ ಆ ಥರನೇ ಆರ್ಟಿಫಿಷಿಯಲ್ ಲಿಮ್ಸ್ ಬರ್ತಾ ಇದೆ ಸ್ಲೋಲಿ. ದಟ್ ಗೇಟ್ ವಿ ಆರ್ ಏಬಲ್ ಟು, ಅಂದರೆ ಮೊದಲೆಲ್ಲ ಏನು ಅವ್ರು ಆರ್ಟಿಫಿಷಿಯಲ್ ಲಿಂಬ್ ಹಾಕಿದ್ರೆ ನಡಿಬೇಕಾದ್ರೆ ಗೊತ್ತಾಗ್ತಿತ್ತು ಎಲ್ಲರಿಗೂ ಇವ್ರು ಆರ್ಟಿಫಿಷಿಯಲ್ ಲಿಂಬ್ ಹಾಕಿ ನಡೀತಾರೆ. ಈಗೀಗ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ ನೀವು ಆರ್ಟಿಫಿಷಿಯಲ್ ಲಿಂಬ್ ಹಾಕಿದ್ದಾರೆ ಅಂತ. ಆ ಥರ ಬರ್ತಾ ಇದೆ. ಎಷ್ಟೊಂದು ಜನ ಪ್ಯಾರಾಲಿಂಪಿಕಲಿ ಸ್ಪೋರ್ಟ್ಸ್ ಪರ್ಸನ್ಸ್ ಕೂಡ ಇದನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಒಬ್ಬರು ಬ್ಲೇಡ್ ರನ್ನರ್ ಅಂತ ಇದ್ರು ಅಬೌಟ್ ಕಪಲ್ ಆಫ್ ಇಯರ್ಸ್ ಬ್ಯಾಕ್. ಹಿ ವಾಸ್ ಅನ್ ಎರಡು ಕಡೆ ಕಾಲು ಕಟ್ಟಾಗಿತ್ತಲ್ಲ. ಕರೆಕ್ಟ್ ಎಸ್ ಸರ್. ಹಾಗಾದರೆ ಈಗ ನಾವು ವಾಪಸ್ ಮೊಣಕಾಲು ನೋವಿಗೆ ಬಂದ್ಬಿಡೋಣ. ಆ ಮೊಣಕಾಲು ನೋವು ನಂತರ ಸರ್ಜರಿ ಆಗಿ ಅಕಸ್ಮಾತ್ ಕೆಲವು ತಿಂಗಳುಗಳ ನಂತರ ಫೇಲ್ ಆಗುವಂಥದ್ದು ಯಾಕೆ ಕಾರಣ ಅಂತ, ಒಂದು ಇನ್ಫೆಕ್ಷನ್ ಅಂತ ತಿಳಿಸ್ಕೊಟ್ರಿ. ಅದು ಬಿಟ್ಟರೆ ಬೇರೆ ಏನು ಕಾರಣಗಳಿರಬಹುದು? ಅದರ್ ಕಾಮನ್ ಅಂದರೆ 5 ವರ್ಷ ಆಗ್ಬೇಕಾದ್ರೆ ವಾಟ್ ಈಸ್ ಕಾಲ್ಡ್ ಆ್ಯಸ್ ಏಸೆಪ್ಟಿಕ್ ಲೂಸ್ನಿಂಗ್ ಅಂತ ಹೇಳ್ತೀವಿ. ಬಿಟ್ವೀನ್ 5 to 7 ಇಯರ್ಸ್ ಅದಾಗತ್ತೆ. ಯಾಕಾಗತ್ತೆ ಅಂತ ಗೊತ್ತಿಲ್ಲ. ನಾವು ಆ ಸಿಮೆಂಟ್ ಹಾಕೋದು, ಸಿಮೆಂಟ್ ಡಿಬಾಂಡ್ ಆಗುತ್ತೆ ಬಿಟ್ವೀನ್ ದ ಪ್ರಾಸ್ಥೆಸಿಸ್ ಆ್ಯಂಡ್ ದ ಬೋನ್. ಸೊ ಅರೌಂಡ್ 5 to 7 ಇಯರ್ಸ್ ಇದೊಂದು ಅದು ತಪ್ಪಿದ್ರೆ ನೆಕ್ಸ್ಟ್ 15 to 20 ಇಯರ್ಸ್ ಬದುಕತ್ತೆ. ವಿತ್ ದಟ್ ಲಾಂಜಿಟಿವಿಟಿ ಈಸ್ ಇನ್ಕ್ರೀಸ್ಡ್. ಸೊ ದಟ್ 5 to 7 ಇಯರ್ಸ್ ಈಸ್ ಅನದರ್ ಟೈಮ್ ಪೀರಿಯಡ್ ವೇರ್ ಇಟ್ ಹ್ಯಾಪನ್ಸ್. We are able to do revision knee and get them back to walking normally. So there are options available. ಆಪ್ಷನ್ಸ್ ಇದೆ. ಸೊ ಯೂಶ್ವಲಿ ಆ ರೀತಿ ಆಗೋದಿಲ್ಲ. ಅಕಸ್ಮಾತ್ ಆದರೆ ಒಂದು ಇನ್ಫೆಕ್ಷನ್ ಆಗಿರಬಹುದು, ಅಥವಾ ನೀವು ಹೇಳಿದಾಗೆ ಅದು ಏನು ರೀಸನ್ ಅಂತ ಗೊತ್ತಿಲ್ಲ. ಸೊ ಹಾಗಾದರೆ ಈ ರೀತಿಯಾಗಿ ಏನಾದರೂ ಅಕಸ್ಮಾತ್ ಫೇಲ್ ಆದರೆ ನೆಕ್ಸ್ಟ್ ಸ್ಟೆಪ್ ಏನು ತಗೊಳ್ತೀರಾ ಡಾಕ್ಟರ್? There are options of revision knee replacements. ನಾವು ಇನ್ಫೆಕ್ಷನಲ್ಲೂ ವಿದಿನ್ ದ ಫಸ್ಟ್ 3 weeks ಆದರೆ ಬರೀ ನಾವು ಪಾಲಿ ಚೇಂಜ್ ಅಂತ ಹೇಳ್ತೀವಿ. ಅಂದರೆ ಕ್ಲೀನ್ ಮಾಡಿಬಿಟ್ಟು ಅಲ್ಲಿ ನಮ್ಮ ಪ್ಲಾಸ್ಟಿಕ್ ಏನು ಹಾಕಿದ್ದೀವಿ ಅದು ಚೇಂಜ್ ಮಾಡ್ತೇವೆ. 3 weeks ಆದಮೇಲೆ ಬಂದರೆ ವಿ ವಿಲ್ ಹ್ಯಾವ್ ಟು ರಿವೈಸ್ ಇಟ್ ವಿತ್ ಅ ಕಂಪ್ಲೀಟ್ಲಿ ನ್ಯೂ ಇಂಪ್ಲಾಂಟ್. ಅಂದರೆ ವಿ ಹ್ಯಾವ್ ಟು ಚೇಂಜ್ ದ ಇಂಪ್ಲಾಂಟ್ ಆ್ಯಂಡ್ ಹೊಸದು ಇಂಪ್ಲಾಂಟೇ ಹಾಕಬೇಕಾಗತ್ತೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ಒನ್ ಪೇಷಂಟ್ ಟು ಪೇಷಂಟ್. ಬಟ್ ಮೆನಿ ಅ ಟೈಮ್ಸ್ ರಿವಿಷನ್ ನೀ ಅಂದರೆ 2 ಸ್ಟೇಜ 1 ಸ್ಟೇಜ. ಅಂದರೆ ಇನ್ಫೆಕ್ಷನ್ ಗೊತ್ತಿದ್ರು ಒಂದೊಂದ್ಸಲಿ 1 ಸ್ಟೇಜ ಮಾಡ್ಬೋದು. ಅದೇ ಸಿಟ್ಟಿಂಗಲ್ಲಿ ಕ್ಲೀನ್ ಮಾಡಿ ಹೊಸದು ಹಾಕ್ಬೋದು. ಇಲ್ಲ 2 ಸ್ಟೇಜ್ ಅಂದರೆ ನಾವು ಸಿಮೆಂಟ್ ಸ್ಪೇಸರ್ ಕೊಟ್ಟು ಒಂದು 6 ವಾರ 8 ವಾರ ಆ್ಯಂಟಿಬಯೋಟಿಕ್ ಕೊಟ್ಟು ಆಮೇಲೆ ವಾಪಸ್ ರಿಪ್ಲೇಸ್ಮೆಂಟ್ ಮಾಡ್ತೇವೆ. ಅದಕ್ಕೆ 1 ಸ್ಟೇಜ್ ಆರ್ 2 ಸ್ಟೇಜ್ ಡಿಪೆಂಡ್ಸ್ ಆನ್ ದ ಪೇಷಂಟ್. ವೆದರ್ ಇಫ್ ಇಟ್ಸ್ ಎ ಬಗ್ ವಿಚ್ ಇಸ್ ನೋನ್ ಆ್ಯಂಡ್ ವಿ ಆರ್ ಏಬಲ್ ಟು ಟ್ರೀಟ್ ಇಟ್ ವೆಲ್, ವಿ ಕ್ಯಾನ್ ಡೂ 1 ಸ್ಟೇಜ್ ರಿವಿಷನ್. ಓಕೆ ಸರ್. ಹಾಗಾದರೆ ಪೇಷಂಟ್ಸು ಯಾವ ರೀತಿಯಾಗಿ ಕೇರ್ಫುಲ್ ಆಗಿರಬೇಕಾಗುತ್ತೆ? ಫಸ್ಟ್ 2 to 3 weeks ದೇ ಟು ಬಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್ ನಾಟ್ ಟು ಗೆಟ್ ಅ ಯೂರಿನ್. ಅಂದರೆ ಚೆನ್ನಾಗಿ ನೀರು ಕುಡಿಬೇಕು, ಯೂರಿನ್ ಪಾಸ್ ಮಾಡಬೇಕು. ಎಲ್ಲ ಒನ್ಸ್ ನಾವು ಚೆನ್ನಾಗಿ ನೀರು ಕುಡಿದಿಲ್ಲ ಅಂದರೆ ಯೂರಿನಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಹಲ್ಲು ಉಜ್ಜಬೇಕಾದ್ರೆ ವಿ ಹ್ಯಾವ್ ಟು ಬಿ ಕೇರ್ಫುಲ್ ಆ್ಯಂಡ್ ವಿ ಹ್ಯಾವ್ ಟು ಬಿ ರೆಗ್ಯುಲರ್ ಇನ್ ದ ಫಸ್ಟ್ 1 month ಇಸ್ ವೆರಿ ಕ್ರೂಷಲ್ ಆಫ್ಟರ್ ನೀ ರಿಪ್ಲೇಸ್ಮೆಂಟ್. ವೇರ್ ಬೈ ವಿ ಟೇಕ್ ಕೇರ್ ಆಫ್ ಅವರ್ಸ್ ಪರ್ಸನಲ್ ಹೈಜೀನ್. ಹೌದು. ಸೊ ಅದು ಒಂದು. ಎರಡನೇದು, ವೆನ್ ಎವರ್ ವಿ ವಾಕ್ ಆನ್ ಅನ್ ಅನ್ಇವನ್ ಸರ್ಫೇಸ್ ಆಫ್ಟರ್ ಎ ನೀ ರಿಪ್ಲೇಸ್ಮೆಂಟ್ ವಿ ಹ್ಯಾವ್ ಟು ಬಿ ಕೇರ್ಫುಲ್. ಯಾಕಂದರೆ ದ ನೀ ಕೆನಾಟ್ ಮಿಮಿಕ್ ದ ನಾರ್ಮಲ್ ನೀ ಇನ್ ಅನ್ ಅನ್ಇವನ್ ಸರ್ಫೇಸ್ ಆಫ್ಟರ್ ಎ ರಿಪ್ಲೇಸ್ಮೆಂಟ್. ಸೊ ಅನ್ಇವನ್ ಸರ್ಫೇಸ್ ಇರ್ಬೇಕಾದ್ರೆ ವಿ ಹ್ಯಾವ್ ಟು ಐದರ್ ಹ್ಯಾವ್ ಸಂಬಡಿ ಟು ವಿತ್ ಯು ಆರ್ ಹೋಲ್ಡ್ ಎ ಸ್ಟಿಕ್. ಸೊ ಇವೆರಡು ಕಾಮನೆಸ್ಟ್ ವಾಟ್ ವಿ ಗಿವ್ ಅಡ್ವೈಸ್ ಟು ದ ಪೇಷಂಟ್ ವೆನ್ ದೇ ಆರ್ ವಾಕಿಂಗ್. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಯಾವ ಕಾರಣಕ್ಕೆ ಮೊಣಕಾಲು ನೋವುಗಳು ಬರುತ್ತೆ, ಮತ್ತು ಸರ್ಜರಿ ಎಲ್ಲರಿಗೂ ಕೂಡ ಬೇಕಾಗೋದಿಲ್ಲ, ಅದು ಇಲ್ಲದೆ ಕೂಡ ನಾವು ಬೇರೆ ಒಂದು ಫಾರ್ಮ್ಯಾಟಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಜೊತೆಗೆ ಸರ್ಜರಿ ಮಾಡಿಸ್ಕೊಂಡ್ರೆ ಏನು ತೊಂದರೆ ಆಗೋದಿಲ್ಲ, ಇವೆಲ್ಲವನ್ನು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಹಾಗೆ ಮುಂದಿನ ಎಪಿಸೋಡಲ್ಲಿ ಕೂಡ ಇದ್ರ ಬಗ್ಗೆ ಸಾಕಷ್ಟು ಮಾತಾಡೋದಿದೆ ಸರ್. ರೊಬೋಟಿಕ್ ನೀ ರೀಪ್ಲೇಸ್ಮೆಂಟ್ ಸರ್ಜರಿಗಳ ಬಗ್ಗೆ ಕೂಡ ಮಾತಾಡೋದಿದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತು ಮೊಣಕಾಲು ನೋವಿನ ಬಗ್ಗೆ ಸಾಕಷ್ಟು ಮಾಹಿತಿನ ಡಾಕ್ಟರ್ ತಿಳಿಸ್ಕೊಟ್ರು. ಹಾಗೆ ಯಾವ ಒಂದು ಸರ್ಜರೀಸ್ ಬಗ್ಗೆ ಭಯ ಪಡೋದು ಬೇಡ ಅನ್ನುವಂಥ ಒಂದು ಮಾಹಿತಿನ ತಿಳಿಸ್ಕೊಟ್ರು. ಯಾವ ಕಾರಣಕ್ಕೆ ಮೊಣಕಾಲು ನೋವು ಬರುತ್ತೆ, ಸರ್ಜರಿ ಆದಮೇಲೆ ಏನೆಲ್ಲ ಕೇರ್ಫುಲ್ ಆಗಿರಬೇಕಾಗುತ್ತೆ, ಇವೆಲ್ಲವನ್ನು ಇವತ್ತು ನಾವು ಮಾತಾಡಿದ್ವಿ. ಮುಂದಿನ ಸಂಚಿಕೆಯಲ್ಲೂ ಕೂಡ ನೀ ರಿಪ್ಲೇಸ್ಮೆಂಟ್ ಸರ್ಜರಿಗಳ ಬಗ್ಗೆ, ರೊಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂದರೆ ಏನು, ಇದು ಯಾವ ರೀತಿಯಾಗಿರುತ್ತೆ, ಇವೆಲ್ಲ ಮಾಹಿತಿಯನ್ನು ಡಾಕ್ಟರ್ ತಿಳಿಸ್ಕೊಡ್ತಾರೆ. ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.